ನಮ್ಮ ಮಹಾಪತಿಯು ತಂದೆಯು ಕುಮಾರನನ್ನು ಮನದಲ್ಲಿ ಆರಂಭದಲ್ಲಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವಾದ ದೇವರಿಗೆ ಸ್ತೋತ್ರವಾಗಿದೆ. ಈ ಉದಯ ಕಾಲದಲ್ಲಿ ಕರ್ತನನ್ನು ಕೆರವನ್ನಾಗದೆ ಈ ರೀತಿಯಾಗಿ ಸೇರಿ ನಿನ್ನನ್ನು ಆರಾಧಿಸಬೇಕಾದ ಕೃಪೆಯ ಸ್ತೋತ್ರ. ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕಾದಂತಹ ಅಂದು ಸೀನಾ ಬೆಟ್ಟದಲ್ಲಿ ಹಿಡಿದು ಬಂದಂತೆ ಈ ಕೂತು ನಮ್ಮನ್ನು ಹಿಡಿದುಕೊಳ್ಳಬೇಕಾಗಿ ಹೇಳಿಕೊಳ್ಳುತ್ತೇವೆ. ಕರ್ತನೆ, ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ, ನೀನು ಹೆಚ್ಚಿಸಿಕೊಳ್ಳುತ್ತೇವೆ. ನಮ್ಮ ನಿವಾರದ ಮುಖಾಂತರವಾಗಿ ನಿಮ್ಮನ್ನು ಹೇಳಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಬೇಡಿಕೊಂಡಿದ್ದೇವೆ. ಆಮೆನ್. ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಆರಂಭ ಸಂಗೀತವನ್ನು ಮಾಡಿದ್ದೇವೆ. ನಾವೆಲ್ಲರೂ ಹಾಗೆ ನಿಂತುಕೊಂಡಿರುವಾಗಲೇ ಆರಂಭದ ಸಂಗೀತಕ್ಕೆಂದು ಹಾಡಿಕೊಳ್ಳುವ ಕನ್ನಡ ಸಂಗೀತ 8ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 8ನೇ ಸಂಗೀತ. ಭೂಲೋಕದವರೆಲ್ಲರೂ ಸಮಸ್ತ ದೂತ ಸೈನ್ಯವು 8ನೇ ಸಂಗೀತವನ್ನು ನಾವು ಹಾಡಿಕೊಂಡು ದೇವರನ್ನು ಆರಾಧಿಸೋಣ.
ಕೊಟ್ಟಿರುವಂಥ ಮೂರನೇ ವಿಧಾನವನ್ನು ಎಲ್ಲರೂ ಅನುಸರಿಸಿ ಹೇಳಿಕೊಳ್ಳೋಣ. ದೇವರನ್ನು ಆರಾಧಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಹಕ್ಕಳಿಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗಗಳಿಗೆ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂಥನ್ನು ಎಲೆ ಕಷ್ಟಪಡುವವರೇ ಹೊರಗುತ್ತವರೇ, ನೀವೆಲ್ಲರೂ ನನ್ನ ಮನೆಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕರ್ತನೇ, ನನ್ನ ಶರಣೆ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಜ್ಞಾನವು ನಿನಗೆ ಸಮರ್ಪಕವಾಗಿರಬೇಕು. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡಲು, ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲವನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ನಾವೆಲ್ಲರೂ ಕ್ಷಣಕಾಲ ಮೌನವಾಗಿದ್ದು ಕಳೆದ ದಿನದಲ್ಲಿ ಗೊತ್ತಿಲ್ಲದೆ ಮಾಡಿರುವಂಥ ಎಲ್ಲ ತಪ್ಪು ಅಪರಾಧಗಳನ್ನು ನಾವು ದೇವರ ಮುಂದೆ ಹರಕೆ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ನಾವು ಮೌನವಾಗಿ ದೇವರ ಸನ್ನಿಧಾನಕ್ಕೆ ನಾವಿರುವಂಥ ಸ್ಥಿತಿಯಲ್ಲಿ ನಾವು ಆತನ ಮುಂದೆ ನಾವು ನಮ್ಮನ್ನು ತಲುಪಿಸಿಕೊಳ್ಳೋಣ. ಸೇರಿಕೊಂಡು 126ನೇ ಪುಟದಲ್ಲಿರುವಂಥ ಪಾಪದರಿಕೆಯಲ್ಲೆಲ್ಲರೂ ಒಟ್ಟಾಗಿ ಹೇಳಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನು ಹರಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿಯನ್ನು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವನ್ನು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ತಪ್ಪಮಾನದಿದೆ. ನಿನ್ನ ದೃಷ್ಟಿಗೆ ಕೆಟ್ಟವರನ್ನೇ ಮಾಡಿದ್ದೇನೆ. ದೇವರೇ, ನನ್ನ ಶುದ್ಧರನ್ನು ತಿಳಿಸು. ನನಗೆ ರಕ್ಷಕರನ್ನು ಅನುಗ್ರಹಿಸಿ ನನ್ನ ಮುಕ್ತಗೊಳಿಸು. ನಿನ್ನ ರಕ್ಷಣಾ ತೋರಿಸುವಂತೆ ಮಾಡು. ನನ್ನ ಸಿದ್ಧವನ್ನು ಸೃಷ್ಟಿಸಿ ನನಗೆ ಮಾತನಾಡು.
ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನು, ಸಹಾಯಕನು ಆಗಿರುವ ಯೇಸು ಕ್ರಿಸ್ತನ ಧನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈಗ ಹಳೆ ಒಡಂಬಡಿಕೆಯ ವೇದ ಪಾರಣವು ಓದಲ್ಪಡುತ್ತದೆ. ಈ ಪರಿಶುದ್ಧ ದಿನದ ಆರಾಧನೆಗಾಗಿ ಆರಿಸಿರುವ ಮೊದಲನೇ ವೇದ ಭಾಗವು ದಾವೀದನ ಕೀರ್ತನೆಗಳಲ್ಲಿ ಅಧ್ಯಾಯ 139 ವಚನಗಳು 1-15. ದಾವೀದನ ಕೀರ್ತನೆ 139ನೇ ಅಧ್ಯಾಯ ವಚನಗಳು 1-15. ದೇವರ ವಾಕ್ಯವನ್ನು ಕೇಳೋಣ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ. ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇರಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ. ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಅರ್ಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು. ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯೂ ನನ್ನನ್ನು ಕವಿಯುವುದು. ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯೋ ಕತ್ತಲೆಯಲ್ಲ, ಇರುಳು ಹಗಲಾಗೇ ಇರುತ್ತದೆ. ಕತ್ತಲು ಬೆಳಕುಗಳೆರಡೂ ನಿನಗೆ ಒಂದೇ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ ಎಂಬುದೇ. ದೇವರೇ, ನಿನಗೆ ಸ್ತೋತ್ರವಾಗಲಿ. ಈಗ ಪತ್ರಿಕೆ ವೇದ ಪಾರಣವು ಓದಲ್ಪಡುತ್ತದೆ. ಪತ್ರಿಕಾ ಪಾರಾಯಣಕ್ಕಾಗಿ ಈ ದಿನಕ್ಕೆ ಆರಿಸಿಕೊಂಡಿರುವ ವೇದ ಭಾಗವು ಶ್ರೀ ಪೌಲನು ಫಿಲೋಮೋನನಿಗೆ ಬರೆದ ಪತ್ರಿಕೆ, ಅಧ್ಯಾಯ 1 ವಚನಗಳು 4-7. ಶ್ರೀ ಪೌಲನು ಫಿಲೋಮೋನನಿಗೆ ಬರೆದ ಪತ್ರಿಕೆ, ಅಧ್ಯಾಯ 1 ವಚನಗಳು 4-7. ದೇವರ ವಾಕ್ಯವನ್ನು ಕೇಳೋಣ. ಫಿಲೋಮೋನನ ಸದ್ಗುಣಗಳ ನಿಮಿತ್ತ ಪೌಲನು ದೇವರಿಗೆ ಸ್ತೋತ್ರ ಮಾಡುವ ಸ್ತೋತ್ರ. ಕರ್ತನಾದ ಯೇಸುವಿನ ಮೇಲೆ ನೀನು ಇಟ್ಟಿರುವ ನಂಬಿಕೆಯನ್ನು ಕುರಿತು, ದೇವಜನರೆಲ್ಲರ ಮೇಲಿರುವ ನಿನ್ನ ಪ್ರೀತಿಯನ್ನು ಕುರಿತು ಕೇಳಿದ್ದರಿಂದ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರಿಗೆ ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸಿ ನಿನಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ. ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಸಹೋದರನೇ, ನಿನ್ನ ಮೂಲಕ ದೇವಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದುದರಿಂದ ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಸಂತೋಷವೂ ಆದರಣೆಯೂ ಉಂಟಾದವು ಎಂಬುದು. ದೇವರೇ, ನಿಮಗೆ ಸ್ತೋತ್ರವಾಗಲಿ.
ತಿರುಗುಂದಾವರ್ತಿ ದೇವರನ್ನು ಮಹಿಮೆಪಡಿಸುವ ಹಾಗೆ ನಾವೆಲ್ಲರೂ ಹಾಡಿಕೊಳ್ಳುವ ಸಂಕೀರ್ಣತೆಯಲ್ಲಿ 95ನೆಯ ಕೀರ್ತನೆಯನ್ನು ಹಾಡಿಕೊಳ್ಳೋಣ. 95ನೇ ಕೀರ್ತನೆ. ಮಾನವರನ್ನು ಬೋಧಿಸುವ ದೈವ ಜ್ಞಾನದ ವೇದವಿದು, ಇದರ ಧ್ಯಾನವು ಮಾಡುವ ನಡೆಯುವ ಜನರು ಮಾನವ ಹೊಂದುವರು. 95ನೇ ಕೀರ್ತನೆಯನ್ನು ಹಾಡುತ್ತಾ ದೇವರಿಗೆ ಸ್ತೋತ್ರವನ್ನು.
ಸುವಾರ್ಥ ಪ್ರಾರಂಭಗೊಳ್ಳಲ್ಪಡುತ್ತದೆ. ಈ ದಿನದ ಮೂರನೇ ಪಾರಣಕ್ಕಾಗಿ ಆದುಕೊಂಡ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 35ರಿಂದ 41 ವಚನದವರೆಗೆ. ಶ್ರೀ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 35ರಿಂದ 41 ವಚನದವರೆಗೆ. ಯೇಸು ಸಮುದ್ರದ ಮೇಲಿನ ಬಿರುಗಾಳಿಯನ್ನು ನಿಲ್ಲಿಸಿದ್ದು. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರೆಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆ ದಿಂಬನ್ನು ಹೊರಗೆ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಹೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆ ಇಡಬೇಡ ಎಂದು ಅಪ್ಪಣೆ ಕೊಟ್ಟರು. ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನು ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು ಎಂಬುದು. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಸಭೆಯವರು ದಯವಿಟ್ಟು ಕುಳಿತುಕೊಳ್ಳಿ. ಈ ವಾರದಲ್ಲಿ ತಮ್ಮ ಜನ್ಮದಿನ ಹಾಗೂ ವಿವಾಹ ವಾರ್ಷಿಕೋತ್ಸವ ಕಾಣಲಿಕ್ಕಿರುವಂಥವರ ಹೆಸರುಗಳು ಈ ರೀತಿಯಾಗಿವೆ. ತಾರೀಕು 16/11 ಮಿಸಸ್ ವಿಕ್ಟೋರಿಯಾ ಚಾರ್ಲೆಟ್ ಮೇರಿ, ಮಿಸಸ್ ಎಲಿಜಬೆತ್ ಪ್ರಮೋದಿನಿ, ಮಿಸ್ಟರ್ ದಿನೇಶ್ ಕುಮಾರ್, ಮಿಸ್ಟರ್ ರಾಹುಲ್. 18ನೇ ತಾರೀಕು ಮಿಸಸ್ ಸೀಮಾ ದಾಸ್, ಮಿಸಸ್ ಮೇರಿ ವಸಂತ, ಮಿಸ್ಟರ್ ನಾಜರೆತ್ ಸ್ಯಾಮ್ಸನ್. 19ನೇ ತಾರೀಕು ಮಿಸ್ಟರ್ BR ಬಾಬುಕುಮಾರ್, ಮಿಸ್ಟರ್ ಅಶೋಕ್ P ಮಾವಿನ್, ಮಿಸ್ಟರ್ ಸ್ಯಾಮ್ಯುಯಲ್ ಜಾರ್ಜ್. 20ನೇ ತಾರೀಕು ಮಿಸ್ಟರ್ P ವಿಜಯಕುಮಾರ್, ಮಿಸ್ಟರ್ ಸಂರೀಷಾ ಪ್ರದೀಪ್. ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಕಾಣಲಿಕ್ಕಿರುವಂಥ ದಂಪತಿಗಳು 16ನೇ ತಾರೀಕು ಮಿಸ್ಟರ್ ಬೆನ್ಸನ್ ಚಾರ್ಲ್ಸ್ ಕೀರ್ತಿ ಕುಮಾರ್ ಹಾಗೂ ಶ್ರೀಮತಿ ಗ್ಲಾಡಿಸ್ ಬಬಿತಾ. 17ನೇ ತಾರೀಕು ಶ್ರೀ P ಪ್ರಕಾಶ್ ಹಾಗೂ ಶ್ರೀಮತಿ ಮೇರಿ ವಸಂತ. 18ನೇ ತಾರೀಕು ಶ್ರೀ ಕ್ರಿಸ್ಟೋಫರ್ ಜೈಕರ್ ಹಾಗೂ ಶ್ರೀಮತಿ ಸ್ವನಮೋಹನ. 21ನೇ ತಾರೀಕು ಶ್ರೀ ಮೋಸಸ್ ಸಂತೋಷ್ ಕುಮಾರ್ ಹಾಗೂ ಶ್ರೀಮತಿ ಮೇರಿ ನ್ಯಾನ್ಸಿ. ಇವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಸಂಗೀತವನ್ನು ಹಾಡಿದ ನಂತರ ಪ್ರಾರ್ಥನೆ ಮಾಡೋಣ.
ಕೃಪಾ ಸಂಪೂರ್ಣನಾದಂಥ ಪರಲೋಕದ ತಂದೆಯಾದ ದೇವರನಿಗೆ ಸ್ತೋತ್ರವಾಗಲಿ ಕರ್ತನೆ. ಈ ಉದಯ ಕಾಲದಲ್ಲಿ ಕರ್ತನೆ ಕೃತಜ್ಞತಾ ಮನೋಭಾವದಲ್ಲಿ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ ಕರ್ತನೆ. ನಿನ್ನ ಮಕ್ಕಳು ಈ ವಾರದಲ್ಲಿ ಕರ್ತನೆ ತಮ್ಮ ಜನ್ಮದಿನವನ್ನು ಆಚರಿಸಲಿಕ್ಕಿರುವಂಥವರು ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಲಿಕ್ಕಿರುವಂಥ ದಂಪತಿಗಳಿಗಾಗಿ ನಿನ್ನಲ್ಲಿ ಅಂಗಲಾಚಿ ನಾವು ಬೇಡಿಕೊಳ್ಳುತ್ತೇವೆ. ಇಲ್ಲಿಯವರೆಗೂ ಅವರನ್ನು ಅದ್ಭುತ ರೀತಿಯಲ್ಲಿ ನಡೆಸಿ ಕರ್ತನೆ, ಬಂದಂಥ ಎಲ್ಲ ಕೇಡು ಅಪಾಯ ರೋಗ ರುಜಿನ ಗಂಡಾಂತರ ವ್ಯಾಧಿ ಮರಣಗಳಿಂದ ನಿನ್ನ ಮಕ್ಕಳನ್ನು ಪಾರು ಮಾಡೋದಕ್ಕಾಗಿ ನಿನಗೆ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ಈ ನೂತನ ವರ್ಷದಲ್ಲಿ ಕರ್ತನೆ ನೂತನವಾದಂಥ ಆಶೀರ್ವಾದದೊಂದಿಗೆ ನಿನ್ನ ಮಕ್ಕಳು ಇನ್ನೂ ನಿನ್ನ ವಾಕ್ಯದಲ್ಲಿ ಆಳವಾಗಿ ಬೇರೂರಲಿಕ್ಕಾಗುವಂಥ ಕೃಪೆಯನ್ನು ಒದಗಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ನಿನ್ನ ಮಕ್ಕಳು ನಿನಗಾಗಿ ಜೀವಿಸುವಾಗ ಕರ್ತನೆ ನೀನು ಅವರ ಮುಖಾಂತರವಾಗಿ ಮಹಿಮೆಂದುಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೇವೆ. ಅವರುಗಳು ಕರ್ತನೆ ಹೊರಗೆ ಹೋಗುವಾಗಲೂ ಬರುವಾಗಲೂ ನಿನ್ನ ದೂತರನ್ನು ದಂಡಿಡಿಸು ಕರ್ತನೆ. ಅವರು ಸೇವಿಸುವಂಥ ಅನ್ನಪಾನಗಳನ್ನು ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಅವರು ಮಾಡುವಂಥ ಕೆಲಸಗಳನ್ನು ಆಶೀರ್ವದಿಸು ಕರ್ತನೆ. ಕುಟುಂಬದಲ್ಲಿ ಮಾತ್ರವಲ್ಲ, ಸಭೆಯಲ್ಲಿಯೂ ಕರ್ತನೆ, ಸಮಾಜದಲ್ಲಿಯೂ ಅವರ ಕೆಲಸ ಓದುವಂಥ ಸ್ಥಳಗಳಲ್ಲಿ ಕರ್ತನೆ ನಿನಗೆ ಮಹಿಮೆ ತರುವಂಥ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಅವರ ಆಸೆಗಳನ್ನು ಈಡೇರಿಸಬೇಕಾಗಿ ನಲ್ಲಿ ಬೇಡಿಕೊಳ್ಳುತ್ತೇವೆ. ಮೊದಲು ದೇವರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡ ಇವೆಲ್ಲವೂ ದೊರೆಯುತ್ತದೆ ಎಂಬುದಾಗಿ ನಿನ್ನ ವಾಕ್ಯದ ಮೇರೆಗೆ ಕರ್ತನೆ ನಿನ್ನ ಮಕ್ಕಳು ಆಧ್ಯಾತ್ಮಿಕ ರೀತಿಯಲ್ಲಿ ಬೆಳೆದು ಕರ್ತನೆ ಈ ನೂತನ ವರ್ಷದಲ್ಲಿ ಇನ್ನೂ ಗಟ್ಟಿಯಾದಂಥ ಬಂಡೆಯ ಮೇಲೆ ತಮ್ಮ ಕುಟುಂಬಗಳನ್ನು ಕಟ್ಟಲಿಕ್ಕಾಗುವಂತೆಯೂ ತಮ್ಮ ಜೀವಿತಗಳನ್ನು ಸ್ಥಾಪಿಸಿಕೊಳ್ಳಲಿಕ್ಕಾಗುವಂಥ ಕೃಪೆಯನ್ನು ಒದಗಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ನೀನು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಯೇಸು ಕ್ರಿಸ್ತನಾದಿಗಳ ನಾಮದಲ್ಲಿ ಬೇಡಿಕೊಂಡಿದ್ದೇವೆ, ಆಮೆನ್. ಸಭಿಕರು ದಯವಿಟ್ಟು ಕುಳಿತುಕೊಳ್ಳಿ. ನಾವು ದೇವರನ್ನು ಸ್ತುತಿಸುವಂತೆ ಆಡುವಂಥ ವಿಶೇಷವಾದಂಥ ಸಂಗೀತಗಳನ್ನು 2 ಸಂಗೀತಗಳನ್ನು ಹಾಡಿಕೊಳ್ಳೋಣ. ಇದಾದ ನಂತರ ದೇವರ ವಾಕ್ಯಕ್ಕೆ ನಮ್ಮನ್ನು ನಾವು ಒಳಪಡಿಸಿಕೊಳ್ಳೋಣ. 506ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ವಿಶೇಷ ಗೀತೆಯ ಪುಸ್ತಕಗಳಲ್ಲಿ 506 506 ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ 506ನೇ ಗೀತೆಯನ್ನು ನಾವು ಮಾಡಿಕೊಳ್ಳೋಣ.
ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ರಕ್ಷಕ ನಿನ್ನನ್ನೇ ಸ್ತುತಿಸುವೆ ಎಂಬುವಂಥ ಗೀತೆಯನ್ನು ಹಾಡಿಕೊಳ್ಳೋಣ. 67ನೆಯ ಗೀತೆಯನ್ನು ಹಾಡಿಕೊಳ್ಳೋಣ. 67ನೆಯ ಗೀತೆ. Hallelujah.
ನಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ನಾವು ಸಿದ್ಧಪಡಿಸಿಕೊಳ್ಳೋಣ. ಕರ್ತನೇ, ಈಗ ಹಾಡಿದಂಥ ಹಾಡು ನಮ್ಮ ಪ್ರಾರ್ಥನೆಯಾಗಿದೆ. ಎಲ್ಲ ಕಾಲದೊಳು ಕರ್ತನೇ, ನೀನೇ ನಮಗೆ ಗತಿಯಾಗಿದ್ದಿ. ನೀನಿಲ್ಲದಿದ್ದರೆ ನಾವು ಅನಾಥರಾಗಿ ಹೋಗುತ್ತೇವೆ, ದಿಕ್ಕಿಲ್ಲದವರಾಗಿ ಹೋಗುತ್ತೇವೆ. ನೀನೇ ನಮಗೆ ಆಧಾರ ಕರ್ತನೆ. ಈ ಬೆಳಗಿನ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನೋಡುವಂತೆ ನಮ್ಮ ಕಣ್ಣುಗಳನ್ನು ತೆರೆ, ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವಂತೆ ನಮ್ಮ ಕಿವಿಗಳನ್ನು ತೆರೆ, ನಿನ್ನ ವಾಕ್ಯವನ್ನು ಸ್ವೀಕರಿಸಿಕೊಳ್ಳುವಂತೆ ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ತೆರೆ. ಕರ್ತನೇ, ನನ್ನ ಶರಣನನ್ನು ಮುಚ್ಚುತ್ತನೆ. ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರೂ ನಮ್ಮ ಹೊಡೆಯನ್ನು ರಕ್ಷಕನು ಆದಂಥ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಾನು ವಂದಿಸುತ್ತೇನೆ. ತನ್ನ ಕೃಪೆಯ ಮುಖಾಂತರವಾಗಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಸ್ತೋತ್ರವನ್ನು ಹೇಳುತ್ತೇನೆ. ನಂತರ ಪ್ರಿಯ ಸಭಾಪಾಲಕರಿಗೂ, ಸಭಾಪಾಲನಾ ಸಮಿತಿಯೆಲ್ಲ ಸದಸ್ಯರಿಗೂ, ಸಭಿಕರಾದಂಥ ನಿಮ್ಮೆಲ್ಲರಿಗೂ ಸಹ ನನ್ನ ವಂದನೆಗಳನ್ನು ನಾನು ತಿಳಿಸ್ಕೊಳ್ತೇನೆ. ಹೂ ಹೆವರ್ ಥಾಟ್, ನಾವು ಹೂ ಹೆವರ್ ಥಾಟ್ ಈ ರೀತಿಯಾಗಿ ನಾವು ಮಾಸ್ಕ್ಗಳನ್ನು ಹಾಕ್ಕೊಂಡು, ಕೈ ಗ್ಲೌಸ್ ಹಾಕ್ಕೊಂಡು ದೇವರನ್ನು ಆರಾಧನೆ ಮಾಡ್ತೇವೆ. ವಿ ಕಾಂಟ್ ಈವನ್ ಕ್ಯಾರಿ ದ ಬೈಬಲ್, ಸತ್ಯವೇದವನ್ನು ಹೊತ್ತುಕೊಂಡು ಸಭೆಗೆ ಬಂದು ಓದಲಿಕ್ಕೂ ಸಹ ನಮಗೆ ಆಗ್ತಿಲ್ಲ. ವಿ ಕಾಂಟ್ ಈವನ್ ಗ್ರೀಟ್ ಪೀಪಲ್ ವಿತ್ ಎ ಸ್ಮೈಲ್, ಮುಗುಳ್ನಗೆಯಿಂದ ಒಬ್ಬರನ್ನು ಸ್ವಾಗತಿಸಲಿಕ್ಕೆ ಸಹ ನಮಗೆ ಆಗ್ತಾ ಇಲ್ಲ. ಅನೇಕರಿಗೆ 2020 ಅತಿ ಶೀಘ್ರವಾಗಿ ಬೇಗವಾಗಿ ಹೋಗಬೇಕೆಂಬುದಾಗಿ ಅನೇಕರು ನೆನೆಸ್ಕೊಳ್ತಾರೆ. ಕೆಲ ವಾರಗಳ ಹಿಂದೆ ಸಭೆಗಳು ತೆರೆಯಲ್ಪಟ್ಟಿದ್ದು, ಸಭೆಗಳು ತೆರೆದ ನಂತರ ನಮಗೆ ಗೊತ್ತಾಗ್ತದೆ, ಅಯ್ಯೋ ಇಂಥವರು ತೀರಿ ಹೋಗಿದ್ದಾರೆ, ಅಂಥವರಿಲ್ಲ ನಮ್ಮ ಸಭೆಯಲ್ಲಿ ಎಂಬುದಾಗಿ. ವೆರಿ ಪೇನ್ಫುಲ್. ಕಾಂಟ್ ಇವನ್ ಅಟೆಂಡ್ ಎ ಫ್ಯೂನರಲ್. ಅನೇಕರಿಗೆ ಅನೇಕ ವಿಧವಾದಂಥ ಪ್ರಶ್ನೆಗಳು ಇರಬಹುದು. ದೇವರೇ, ವೈ ಇಸ್ ದಿಸ್? ಯಾಕೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ? ಯಾತಕ್ಕಾಗಿ ಇನ್ನೆಷ್ಟು ಕಾಲ ನಾವು ಇದರ ಕುರಿತಾಗಿ ನಾವು ಈ ಒಂದು ಕಠಿಣ ಸಮಯಗಳಲ್ಲಿ ನಾವು ಹಾದು ಬೇಕಾಗ್ತಾ ಇದೆ? ಇನ್ನು ಎಷ್ಟು ಜನರು ನಾವು ಕಳ್ಕೊಳ್ಳಬೇಕಾಗ್ತದೆ? ಇನ್ನು ಎಷ್ಟು ಜನರನ್ನು ನಾವು ಕಳ್ಕೊಳ್ಳಬೇಕಾಗ್ತದೆ? ಇದರ ಕುರಿತಾಗಿ ಆಲೋಚನೆ ಮಾಡುವಾಗ ನನಗೆ ಬಂದಂಥ ಒಂದು ಆಲೋಚನೆ, ಮೇ ಐ ಶೇರ್ ಫ್ರಮ್ ಗಾಡ್ಸ್ ವರ್ಡ್ ದಿಸ್ ಮಾರ್ನಿಂಗ್. ಸ್ಟಾರ್ಮ್ಸ್ ಇನ್ ಲೈಫ್, ನಮ್ಮ ಜೀವಿತದಲ್ಲಿ ಬಿರುಗಾಳಿಗಳು ಅನೇಕ ಸಮಯಗಳಲ್ಲಿ ಅದು ನಮಗೆ ಬರ್ತದೆ. 3 ಕಾರಣ ಸತ್ಯವೇದ ನಾವು ನೋಡುವಾಗ. ಒಂದನೇದಾಗಿ, ವಿ ಬಿಕಮ್ ದ ಕಾಸ್ ಫಾರ್ ದ ಸ್ಟಾರ್ಮ್ ಇನ್ ಅವರ್ ಲೈಫ್ಸ್. ನಮ್ಮ ಜೀವಿತದಲ್ಲಿ ಬಿರುಗಾಳಿಗಳಿಗೆ ನಾವು ಕಾರಣಕರ್ತರಾಗ್ತೇವೆ ಕೆಲ ಸಮಯಗಳಲ್ಲಿ. ಉದಾಹರಣೆ, 1ನೇ ಸಮುವೇಲನ ಗ್ರಂಥ 15ನೇ ಅಧ್ಯಾಯದಲ್ಲಿ ಸೌಲನನ್ನು ದೇವರು ಆರಿಸಿಕೊಳ್ಳುತ್ತಾನೆ. ಇಸ್ರಾಯೇಲ್ ಜನರನ್ನು ಆಳುವುದಕ್ಕಾಗಿ ಸೌಲನನ್ನು ಆರಿಸಿಕೊಳ್ಳುತ್ತಾನೆ. ಸೌಲನು 15ನೇ ಅಧ್ಯಾಯದಲ್ಲಿ ಆತನು ದೇವರಿಗೆ ಅವಿಧೇಯನಾದನು. ಅವಿಧೇಯತೆ ನಿಮಿತ್ತವಾಗಿ, ಬಿಕಾಸ್ ಆಫ್ ಹಿಸ್ ಈಗೋಯಿಸ್ಟಿಕ್, ಸ್ವಾರ್ಥ, ನಾನು ಎಂಬುವಂಥ ಮನೋಭಾವದಲ್ಲಿ ಇದ್ದಾಗ ದೇವರು ಆತನನ್ನು ತೆಗೆದುಹಾಕಿ, ನಾವು ಅಪೊಸ್ತಲ ಕೃತ್ಯದಲ್ಲಿ ನೋಡ್ತಾ ಇದ್ದೇವೆ, ಗಾಡ್ ಚೋಸ್ ಎ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್. ತನ್ನ ಹೃದಯಕ್ಕೆ ನಿಕಟವಾದಂಥ ವ್ಯಕ್ತಿ ದಾವೀದನನ್ನು ದೇವರು ಆರಿಸಿಕೊಳ್ಳುತ್ತಾನೆ. ಸೌಲನು ಆತನ ಬೀಳುವಿಕೆಯಲ್ಲಿ ಆತನೇ ಕಾರಣವಾಗ್ತಾನೆ. ತನ್ನ ಜೀವಿತದಲ್ಲಿ ಬರುವಂಥ ಬಿರುಗಾಳಿಗೆ ಸೌಲನೇ ಕಾರಣವಾಗ್ತಾನೆ. ಕೆಲವರಾದಂಥ ನಾವು ಈ ಬೆಳಗಿನ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಆಗುತ್ತಿರುವಂಥ ಬಿರುಗಾಳಿಗಳಿಗೆ ಕೆಲ ಸಮಯಗಳಲ್ಲಿ ನಾವು ಕಾರಣರಾಗ್ತೇವೆ. ಬಿಕಾಸ್ ಆಫ್ ಮೈ ಡಿಸೋಬಿಡಿಯನ್ಸ್, ನನ್ನ ಒಂದು ಅವಿಧೇಯತೆಯ ನಿಮಿತ್ತವಾಗಿ, ನನ್ನ ಒಂದು ಜೀವಿತದ ಮುಖಾಂತರವಾಗಿ ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತದಲ್ಲಿ ಬಿರುಗಾಳಿಗಳು ಎಬ್ಬಿಸಲ್ಪಡುತ್ತವೆ. ನಾನು ಕಾರಣ, ಐ ಆಮ್ ದ ರೀಸನ್. ಅದರ ನಿಮಿತ್ತವಾಗಿ ಬಿರುಗಾಳಿಗಳು ನಮ್ಮ ಜೀವಿತದಲ್ಲಿ ಎದ್ದೇಳುವಂಥದ್ದಾಗ್ತದೆ. ಪತ್ರಿಕೆಗಳಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ಪೌಲನು ಒನ್ ಆಫ್ ಹಿಸ್ ಮಿಷನರಿ ಜರ್ನಿ, ಆತನು ಮಿಷನರಿ ಒಂದು ಪ್ರಯಾಣಕ್ಕೆ ಹೋಗುವಾಗ
ನಾವೇ ನಾಯಕನು ಆತನ ತೀರ್ಮಾನ ತೆಗೆದುಕೊಳ್ತಾನೆ. ಇಲ್ಲ ನಾವು ಹೋಗ್ತೇವೆ. ಪೌಲ ಹೇಳ್ತಾನೆ ನಾವು ಹೋಗುವಂಥದ್ದು ಬೇಡ, ನಮಗೆ ಬಿರುಗಾಳಿ ಬರುತ್ತದೆ, ಪ್ರಯಾಣ ಬೇಡ ಎಂಬುದಾಗಿ ಹೇಳುವಾಗ ಆ ಕ್ಯಾಪ್ಟನ್ ನಾಯಕ ಆತನ ಹೇಳ್ತಾನೆ ಇಲ್ಲ ನಾವು ಹೋಗೋಣ ಎಂಬುದಾಗಿ ಹೇಳುವಾಗ ಆತನ ತೀರ್ಮಾನದ ಮೇರೆಗೆ ಇವರು ಹೋಗುತ್ತಾರೆ. ನಂತರ ದೊಡ್ಡ ಬಿರುಗಾಳಿಯನ್ನು ಅವರು ಎದುರಿಸಬೇಕಾಗ್ತದೆ. ಕೆಲ ಸಮಯಗಳಲ್ಲಿ ನಮ್ಮ ಕುಟುಂಬಗಳಲ್ಲಾಗಲಿ ಅಥವಾ ನಮ್ಮ ಜೀವಿತದಲ್ಲಾಗಲಿ ಬೇರೆಯವರು ತೆಗೆದುಕೊಳ್ಳುವಂಥ ತಪ್ಪಾದಂಥ ತೀರ್ಮಾನಗಳು, ಬೇರೆಯವರು ಅಭಿಪ್ರಾಯಗಳ ನಿಮಿತ್ತವಾಗಿ ನಾವು ಕುಟುಂಬ ಸಮೇತವಾಗಿ ಸಭೆ ಸಮೇತವಾಗಿ ಅನೇಕ ಸಮಯಗಳಲ್ಲಿ ನಾವು ಬಿರುಗಾಳಿಯನ್ನು ಎದುರಿಸಬೇಕಾಗ್ತದೆ. ಸ್ಟಾರ್ಮ್ಸ್ ಕಾಸ್ಡ್ ಬೈ ಅದರ್ಸ್. ಇನ್ನು ಕೆಲ ಬಿರುಗಾಳಿಗಳು ದ ಲಾರ್ಡ್ ಅಲೌಸ್ ಇಟ್. ಕೆಲ ಸಮಯಗಳಲ್ಲಿ ದೇವರು ಅನುಮತಿಸಿಕೊಡ್ತಾನೆ ನಮ್ಮ ಬಿರುಗಾಳಿ ನಮ್ಮ ಜೀವಿತದಲ್ಲಿ ಬರೋದಕ್ಕೆ. ಅಲ್ಲ, ಟು ಸ್ಟ್ರೆಂಥನ್ ಅಸ್, ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಶುಚಿಪಡಿಸುವುದಕ್ಕಾಗಿ, ಆತನ ಮೇಲೆ ಇನ್ನೂ ದೀರ್ಘವಾದಂಥ ನಂಬಿಕೆ ಇಡುವುದಕ್ಕಾಗಿ ಕೆಲ ಸಮಯಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಬಿರುಗಾಳಿಗಳನ್ನು ಬರಲು ಅನುಮತಿ ಕೊಡುತ್ತಾನೆ. ವಿ ಆರ್ ಪ್ರೆಷಸ್. 139ನೇ ಕೀರ್ತನೆ ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಓ ಮೈ ಲಾರ್ಡ್, ಯಾತಕ್ಕಾಗಿ ದೇವರೇ ನನ್ನನ್ನು ಇನ್ನೂ ಇಟ್ಟಿದ್ದಿ? ನವೆಂಬರ್ 15ನೇ ತಾರೀಕು ಬಂದಿದೆ, ಯಾಕೆ? When people have gone ahead of us, ಅನೇಕರು ನಮಗಿಂತ ಮುಂಚೆ ಹೋಗಿದ್ದಾರೆ. ದೇವರೇ, ಇನ್ನು ನನ್ನನ್ನು ಯಾಕೆ ಇಟ್ಟಿದ್ದಿ? ಯಾತಕ್ಕಾಗಿ ನನ್ನನ್ನು ಜೀವಿತರ ಪಟ್ಟಿಯನ್ನು ಇಟ್ಟಿದ್ದಿ ದೇವರೇ? ಇಸ್ ಇಟ್ ಬಿಕಾಸ್ ಆಫ್ ಮೈ ವರ್ಕ್, ನನ್ನ ಕಾರ್ಯದಿಂದಲೋ ಅಥವಾ ನನ್ನ ವಿದ್ಯಾಭ್ಯಾಸದ ನನ್ನ ಸೇವೆಯ ನಿಮಿತ್ತವಾಗಿ? ಯಾತಕ್ಕಾಗಿ ದೇವರೇ? ವೈ? The Lord has divinely structured us. 139ನೇ ಕೀರ್ತನೆ ನೋಡ್ತೇವೆ, ಬಹಳ ಸುಂದರವಾಗಿದೆ. ದೈವಿಕವಾಗಿ ನಮ್ಮನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ಐ ಆಮ್ ಫಿಯರ್ಫುಲಿ ಆ್ಯಂಡ್ ವಂಡರ್ಫುಲಿ ಮೇಡ್. ದೇವರು ಏನೋ ಟೈಮ್ ಪಾಸ್ ಆಗಿ ನಿಮ್ಮನ್ನು ಸೃಷ್ಟಿ ಮಾಡಲಿಲ್ಲ. He has given enough thought. ಅನೇಕ ಆಲೋಚನೆ ಕೊಟ್ಟು ನಮ್ಮನ್ನು ಉಂಟು ಮಾಡಿದ್ದಾನೆ. We have been divinely guided. ನಾವು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸುವಂಥವನಾಗ್ತಾ ಇದ್ದಾನೆ. ಯಾಕಂದರೆ 3 ಸಂಗತಿ ನಾವು ನೋಡ್ತೇವೆ. ದ ಲಾರ್ಡ್ ನೋಸ್ ಮೈ ಮೂಮೆಂಟ್ಸ್. ನನ್ನ ಕ್ಷಣಗಳು ಎಂಥವುಗಳು ಎಂಬುದಾಗಿ ದೇವರು ಬಲ್ಲಾತನಾಗಿದ್ದಾನೆ. ಈ ನೋಸ್ ಮೈ ಮೂಮೆಂಟ್ಸ್, ನನ್ನ ಚಲನವಲನಗಳು ಹೇಗೆ ಎಂಬುದಾಗಿ ದೇವರಿಗೆ ಗೊತ್ತದೆ. ಈ ಆಲ್ಸೋ ನೋಸ್ ಮೈ ಈವೆಂಟ್ಸ್, ನನ್ನ ಕಾರ್ಯಕಲಾಪಗಳು ಏನೆಂಬುದಾಗಿ ದೇವರಿಗೆ ಗೊತ್ತಿದೆ. ಅದಕ್ಕಾಗಿ ಅನೇಕ ಸಮಯಗಳಲ್ಲಿ ನಮ್ಮನ್ನು ಬಲಪಡಿಸುವುದಕ್ಕಾಗಿ ದೇವರು ಬಿರುಗಾಳಿಗಳನ್ನು ನಮ್ಮ ಜೀವಿತದಲ್ಲಿ ಬರಮಾಡ್ತಾನೆ. ಯಾಲೋಸ್ ಸುವಾರ್ತಕ್ಕಾಗಿ ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 35ರಿಂದ 41ನೇ ವಚನದವರೆಗೂ ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಮೇ ಎ ಪ್ಲೀಸ್ 4 ಸಂಗತಿಗಳು, 4 ಅಬ್ಸರ್ವೇಷನ್ಸ್ ಈ ಒಂದು ವಾಕ್ಯದಲ್ಲಿ ನಿಮ್ಮ ಮುಂದೆ ಹೇಳಲು ನಾನು ಇಷ್ಟಪಡುತ್ತೇನೆ. ಈ ವಾಕ್ಯ ನಮ್ಮೆಲ್ಲರಿಗೂ ಚಿರಪರಿಚಯವಾದಂಥ ವಾಕ್ಯವಾಗಿದೆ. ಯೇಸು ಸಮುದ್ರದ ಮೇಲಣ ಬಿರುಗಾಳಿಯನ್ನು ನಿಲ್ಲಿಸಿದ್ದು ಈ ವಾಕ್ಯ ನಮಗೆ ಪರಿಚಯವಾದಂಥ ವಾಕ್ಯ. ಒಂದನೇದಾಗಿ ನಾವು ನೋಡುವಾಗ, ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರ್ಕೊಂಡು ಹೋದರು. ಶಿಷ್ಯರು, ಯೇಸುಸ್ವಾಮಿ ಹೇಳ್ತಾನೆ, ನಾವು ಆಚೆ ದಡಕ್ಕೆ ಹೋಗೋಣ. ಅಂಡರ್ಲೈನ್ ದ ವೆದರ್, ಆ ಟೈಮ್ ನೋಡಿ, ಟೈಮಿಂಗ್ಸ್. ಆಗ ಸಾಯಂಕಾಲವಾಗಿದ್ದು ನಾವು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳುವಾಗ ಶಿಷ್ಯರು ಯಾವ 2ನೇ ಮಾತು ಆಡದೆ ಯೇಸುವಿನ ಮಾತಿಗೆ ವಿಧೇಯರಾಗಿ ಅವರು ಹೋಗುತ್ತಾರೆ. ಆ ವಿಧೇಯತೆ ನಂತರ ನಾವು ನೋಡಿಕೊಳ್ಳುತ್ತೇವೆ. ಅಲ್ಲಿ ದೊಡ್ಡದಾದಂಥ ಬಿರುಗಾಳಿ ಅಲ್ಲಿ ಉಂಟಾಗ್ತದೆ. ವಿಚ್ ಮೀನ್ಸ್ ಒಬೀಡಿಯನ್ಸ್ ಟು ಕ್ರೈಸ್ಟ್ ಈಸ್ ನಾಟ್ ಎ ಟ್ರಬಲ್ ಫ್ರೀ ಝೋನ್. ನೀವು ಮತ್ತು ನಾನು ಯೇಸುವಿಗೆ ಅಥವಾ ದೇವರ ವಾಕ್ಯಕ್ಕೆ ವಿಧೇಯರಾದಾಗ ಅಯ್ಯೋ ನಮ್ಮ ಜೀವಿತ ಎಲ್ಲವೂ ಆರಾಮಾಗಿರುತ್ತೆ ಎಂಬುದಾಗಿ ಅಲ್ಲ. ಆ ಒಂದು ಜೀವಿತ ತೊಂದರೆ ಮುಕ್ತ ವಲಯ ಅಲ್ಲ. ಇಟ್ ಈಸ್ ನಾಟ್ ಎ ಟ್ರಬಲ್ ಫ್ರೀ ಝೋನ್. ಅನೇಕರು ಕೇಳ್ತಾರೆ, ಇವತ್ತು ನಾವು ನೋಡ್ಬೋದು ಅನೇಕ ಟಿವಿಗಳಲ್ಲಿ, ರೇಡಿಯೋಗಳನ್ನು ಕೇಳಿಸ್ಕೊಂಡ್ಬಂದು, ಯೇಸು ಸ್ವಾಮಿಗೆ ಬಳಿಗೆ ಬನ್ನಿ, ನಿಮಗೆ ಯಾವ ಕಷ್ಟ ಇರಲ್ಲ, ಕಣ್ಣೀರಿರಲ್ಲ, ಏನು ಆರಾಮಾಗಿರ್ಬೋದು ಎಂಬುದಾಗಿ ನಾವು ಕೇಳಿಸ್ಕೊಳ್ತೇವೆ. ಎಲ್ಲಿಯೂ ಸಹ ದೇವರ ವಾಕ್ಯದಲ್ಲಿ ಆ ರೀತಿಯಾಗಿ ಹೇಳೋದಿಲ್ಲ. ಬದಲಾಗಿ ಯೇಸು ಸ್ವಾಮಿ ಹೇಳುತ್ತಾನೆ, ಈ ಲೋಕದಲ್ಲಿ ಕಷ್ಟ ಉಂಟು, ಸಂಕಟ ಉಂಟು, ವ್ಯಾಧಿ ಉಂಟು, ಮರಣ ಉಂಟು, ಭಯಪಡಬೇಡಿರಿ, ನಾನು ನಿಮ್ಮೊಟ್ಟಿಗಿದ್ದೇನೆ ಎಂಬುವಂಥ ವಾಗ್ದಾನ ದೇವರು ನಮಗೆ ಕೊಟ್ಟಿರುತ್ತಾನೆ. ದ ಲಾರ್ಡ್ ಹೂ ಟ್ರಾವೆಲ್ಸ್ ವಿತ್ ಅಸ್, ನಮ್ಮೊಟ್ಟಿಗೆ ಪ್ರಯಾಣಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಅದಕ್ಕಾಗಿ ಇನ್ನು ಕೆಲ ವಾರಗಳಲ್ಲಿ ಅಡ್ವೆಂಟ್ ನಾವು ಆಚರಿಸ್ತೇವೆ. ಇಮ್ಮಾನುವೇಲ್, ದೇವರು ನಮ್ಮೊಟ್ಟಿಗಿದ್ದಾನೆ ಎಂಬುವಂಥ ವಿಚಾರದಲ್ಲಿ ತಿರುಗೊಂದಾವರ್ತಿ ನಾವು ಆಲೋಚನೆ ಮಾಡುತ್ತಾ ಇದ್ದೇವೆ. ವೈರಸ್ ಆರ್ ನೋ ವೈರಸ್, ದ ಲಾರ್ಡ್ ಈಸ್ ಸ್ಟಿಲ್ ದ ಸೇಮ್.
ದೇವರು ಆತನು ಇದ್ದ ಹಾಗೆ ಇರುತ್ತಾನೆ, ನಮ್ಮೊಟ್ಟಿಗೆ ಪ್ರಯಾಣಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿಯೇ ಒಬೇಯಿಂಗ್ ದ ಲಾರ್ಡ್ ಇಸ್ ನಾಟ್ ಎ ಟ್ರಬಲ್ ಫ್ರೀ ಝೋನ್. ಅಯ್ಯೋ, ಅನೇಕರು ಕೇಳ್ಬೋದು, ಯಾವ ಪ್ರಯೋಜನಪ್ಪ, ನಾನು ಆಲಯಕ್ಕೆ ಹೋಗ್ತೇನೆ, ಕಾಣಿಕೆ ಕೊಡ್ತೇನೆ, ಎಲ್ಲದೂ ನಾನು ಪಾಲ್ಗೊಳ್ತಾ ಇದ್ದೇನೆ, ಯಾಕೆ ನನ್ನ ಕುಟುಂಬದಲ್ಲಿ ಕಣ್ಣೀರು, ಯಾಕೆ ಕಷ್ಟ, ಯಾಕೆ ನಿಂದನೆ? ಮೇ ಎನ್ಕರೇಜ್ ಯು ಫ್ರಮ್ ಗಾಡ್ಸ್ ವರ್ಡ್ ದಿಸ್ ಮಾರ್ನಿಂಗ್. ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ. ಈ ಲೋಕದಲ್ಲಿ ಕಷ್ಟ ಇರುತ್ತೆ, ಆದರೆ ನಾನು ನಿಮ್ಮೊಟ್ಟಿಗಿದ್ದೇನೆ, ಭಯಪಡಬೇಡಿರಿ. ನೀವು ಕಣ್ಣೀರಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ನಿಮ್ಮೊಟ್ಟಿಗಿದ್ದೇನೆ. ನೀವು ನದಿಯನ್ನು ದಾಟುವಾಗಲೂ ಅದು ನಿಮ್ಮನ್ನು ಮುಳುಗಿಸವು, ನೀವು ಬೆಂಕಿಯಲ್ಲಿ ನಡೆಯುವಾಗಲೂ ನೀವು ಕಂದದಿರುವೆ ಎಂಬಂಥ ವಾಗ್ದಾನಗಳನ್ನು ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ಕೊಟ್ಟಿರುತ್ತಾನೆ. ಪ್ರಿಯರೇ, ಇಟ್ ಇಸ್ ನಾಟ್ ಎ ಟ್ರಬಲ್ ಫ್ರೀ ಝೋನ್. ದೇ ಜಸ್ಟ್ ಒಬೇಡ್. ಒಬೀಡಿಯನ್ಸ್ ಈಸ್ ಟೇಕಿಂಗ್ ಗಾಡ್ ಅಟ್ ಹಿಸ್ ವರ್ಡ್. ದೇವರೇ, ನೀನು ಹೇಳಿದ್ದಿ, ನಾನು ಮಾಡ್ತೇನೆ. ಪೇತ್ರನಿಗೆ ಹೇಳ್ತಾರೆ, ಪೇತ್ರ, ನೀನು ಇಡೀ ರಾತ್ರಿ ಪ್ರಯಾಸ ಪಡ್ತಾ ಇಲ್ಲ ಪೇತ್ರ, ನಿನಗೆ ಯಾವ ಮೀನು ಸಿಗಲಿಲ್ಲ, ನಿನ್ನ ಬಲಗಡೆಯಲ್ಲಿ ನಿನ್ನ ಬಲೆಯನ್ನು ಹಾಕು ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳ್ತಾನೆ, ದೇವರೇ, ನೀನು ಹೇಳಿದ್ದೆ, ನಾನು ಮಾಡ್ತೇನೆ. ಒಬೀಡಿಯನ್ಸ್ ಇಸ್ ಟೇಕಿಂಗ್ ಗಾಡ್ ಅಟ್ ಹಿಸ್ ವರ್ಡ್, ನಾಟ್ ಈವನ್ ನೆಗೋಷಿಯೇಟಿಂಗ್. ಅಲ್ಲ, ನಾವು 500 ರೋಡಲ್ಲಿ ಯಾವಾಗ ಒಂದ್ಸಲ ಬರ್ತೀವಿ, 100 ರೂಪಾಯಿ ಹೇಳಿದ್ರೆ 20 ರೂಪಾಯಿ ಕೇಳ್ತೀವಿ ನಾವು. ಬಾರ್ಗೇನಿಂಗ್. Obedience is not even bargaining. Obedience is not even negotiating. ದೇವರೇ, ಚೌಕಾಸಿ ಮಾಡುವಂಥದ್ದಲ್ಲ, ದೇವರೇ ಸ್ವಲ್ಪ ಮಾಡ್ತೀನಿ ನಾನು, ನಂತರ ಸ್ವಲ್ಪ ಮಾಡ್ತೀನಿ ಎಂಬುದಾಗಿ ಅಲ್ಲ. Obedience is taking God at His word. ದೇವರೇ, ನೀನು ಹೇಳಿದ್ದಿ, ನಾನು ಮಾಡ್ತೇನೆ, ಐ ವಿಲ್ ಡೂ ಇಟ್, ಐ ನೋ ಇಟ್. ದೇವರೇ, ಇದು ಮಾಡುವಾಗ ನನಗೆ ನನ್ನ ಜೀವಿತ ಒಂದು ವೇಳೆ ಕಷ್ಟ ಬರ್ಬೋದು, ಬಿರುಗಾಳಿಗಳು ಬರ್ಬೋದು, ಈವನ್ ದೆನ್ ಲಾರ್ಡ್ ಐ ಡೂ ಇಟ್. ಶಾದ್ರಕ್, ಮೇಷಕ್, ಅಬೇದ್ನೆಗೋ 3 ಜನರನ್ನು ಬೆಂಕಿಗೆ ಹಾಕುವಾಗ ಅವ್ರು ಹೇಳ್ತಾರೆ, ದೇವರೇ, ಒಂದು ವೇಳೆ ನಾವು ಏನು ಮಾಡೋದು ಸಹ ನಿನ್ನ ದೇವರಿಗೆ ನಾವು ಬಾಗುವುದಿಲ್ಲ ಎಂಬುದಾಗಿ ಹೇಳುವಾಗ, ಈವನ್ ಬಿಫೋರ್ ದ ಲಾರ್ಡ್, ಒಂದು ವೇಳೆ ದೇವರು ನಮ್ಮನ್ನು ರಕ್ಷಿಸದೆ ಹೋದರೂ ಸರಿಯೇ, ವಿ ವಿಲ್ ಸ್ಟಿಲ್ ನಾಟ್ ಬೌ ಡೌನ್. Obedience is better than sacrifice. They just followed. ಶಿಷ್ಯರು ಯೇಸುವಿನ ಮಾತಿಗೆ ಕೇಳಿಕೊಂಡು ಅವರು ವಿಧೇಯರಾಗ್ತಾರೆ. ಬನ್ನಿ, ನಾವು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳುವಾಗ ಶಿಷ್ಯರು ಹೇಳ್ತಾರೆ, ಹೋಗೋಣ ಎಂಬುದಾಗಿ ಹೇಳಿ ಅವರು ಹೋಗ್ತಾರೆ. ಅಲ್ಲ, ಆಫ್ ಒಬೀಡಿಯನ್ಸ್ ಇಸ್ ಆಲ್ಸೋ ಈಕ್ವಲ್ ಟು ಡಿಸೊಬೀಡಿಯನ್ಸ್. ನಮ್ಮ ವಿಧೇಯತೆಯ ಜೀವಿತದಲ್ಲಿ ಅರ್ಧ ವಿಧೇಯರಾಗುವಂಥದ್ದು, ಅರ್ಧ ಮಾಡಿ ಅರ್ಧ ಬಿಡುವಂಥದ್ದು ಈಸ್ ಆಲ್ಸೋ ಈಕ್ವಲ್ ಟು ಅವಿಧೇಯತೆಗೆ ಅದು ಸಮವಾಗ್ತದೆ. ಡಿಲೇಡ್ ಒಬೀಡಿಯನ್ಸ್ ಇಸ್ ಆಲ್ಸೋ ಈಕ್ವಲ್ ಟು ಡಿಸೊಬೀಡಿಯನ್ಸ್. ಈಗ ಬೇಡ ದೇವರೇ, ಮುಂದೆ ನಾನು ಮಾಡ್ತೇನೆ, ಎಲ್ಲ ನಾನು ಸ್ವಂತ ಮನೆ ಕಟ್ತೇನೆ, ಮಕ್ಕಳ ಮದುವೆ ಆದ ನಂತರ ನಾನು ಮಾಡ್ತೇನೆ ಎಂಬುದಾಗಿ ನಾವು ಅನೇಕ ಸಮಯದಲ್ಲಿ ನಾವು ಮುಂದೂಡುತ್ತೇವೆ. ಮುಂದೂಡುವಿಕೆಯ ವಿಧೇಯತೆಯು ಸಹ ಅವಿಧೇಯತೆಗೆ ಅದು ಕಾರಣವಾಗ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಕೇಳಿಸ್ಕೊಳ್ತೇವೆ. ಸ್ಟಾರ್ಮ್ಸ್ ಇನ್ ಲೈಫ್, ನಮ್ಮ ಜೀವಿತದಲ್ಲಿ ಬಿರುಗಾಳಿಗಳು ಬರ್ತವೆ. ಪ್ರಿಯರೇ, ನೀವು ಮತ್ತು ನಾನು ದೇವರಿಗೆ ವಿಧೇಯರಾಗುವಂಥದ್ದು ಬಹಳ ಮುಖ್ಯ. ಕ್ರಿಸ್ತನಿಗೆ ವಿಧೇಯರಾಗುವಂಥ ಜೀವಿತ ಅದು ತೊಂದರೆ ಮುಕ್ತ ಜೀವಿತ ಅಲ್ಲ. ಕಷ್ಟ ಇರುತ್ತೆ, ಕಣ್ಣೀರಿರುತ್ತೆ. ನೋವೇರ್ ಇನ್ ದ ಸ್ಕ್ರಿಪ್ಚರ್ ಗಾಡ್ ಪ್ರಾಮಿಸಿಂಗ್ ಅಸ್ ಎ ಸೇಫ್ ಜರ್ನಿ. ನಮ್ಮ ಜೀವಿತ ಸುಖಕರವಾಗಿರ್ತದೆ ಎಂಬುದಾಗಿ ಎಲ್ಲೂ ಸಹ ದೇವರ ವಾಕ್ಯ ಎಲ್ಲ ಹೇಳೋದಿಲ್ಲ. ಬಟ್ ವಿ ಹ್ಯಾವ್ ಎ ಸೇಫ್ ಲ್ಯಾಂಡಿಂಗ್. ನೀವು ಮತ್ತು ನಾನು ತಲುಪಬೇಕಾದಂಥ ದೇಶವನ್ನು, ಕಾನಾನ್ ದೇಶವನ್ನು ತಲುಪುತ್ತೇವೆ ಎಂಬಂಥ ಭರವಸೆ ನಮ್ಮಲ್ಲಿ ಉಂಟು. ಇನ್ನು 2ನೇದಾಗಿ ನಾವು ನೋಡುವಾಗ 37ನೇ ವಚನ, ಬೇರೆ ದೋಣಿಗಳು ಆತನ ಸಂಗಡ ಇದ್ದವು, ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು. Storms sometimes comes unannounced. ಬಿರುಗಾಳಿಗಳು ಅಘೋಷಿತವಾಗಿ ನಮ್ಮ ಜೀವಿತದಲ್ಲಿ ಕೆಲ ಸಮಯಗಳಲ್ಲಿ ಬರ್ತವೆ. ಅಂದರೆ ಯಾವ ಅನೌನ್ಸ್ಮೆಂಟ್ ನೋಡೋದಿಲ್ಲ. ಅಯ್ಯೋ ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಬರ್ತೀನಿ ಬಿರುಗಾಳಿ ಎಂಬುದಾಗಿ ಅನೌನ್ಸ್ಮೆಂಟ್ ಕೊಟ್ಟು ಎಚ್ಚರಿಕೆ ಕೊಟ್ಟು ಬರೋದಿಲ್ಲ. ಇವತ್ತು ನಾವು ವಾತಾವರಣ ವೆದರ್ ರಿಪೋರ್ಟ್ ನೋಡುವಾಗ 1 ವಾರ ಮುಂಚೆನೇ ರಿಪೋರ್ಟ್ ಕೊಡ್ತಾರೆ, ರೆಡ್ ಅಲರ್ಟ್, ಒಳ್ಳೆ ಬಿರುಗಾಳಿ ಬರುತ್ತೆ, ಹುಷಾರಾಗಿದೆ ಎಂಬುದಾಗಿ ಅಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಬರುವಂಥ ಬಿರುಗಾಳಿಗಳಿಗೆ ಯಾವ ಪ್ರಕಟಣೆ ಇಲ್ಲದೆ, ಯಾವ ಸೂಚನೆ ಇಲ್ಲದೆ ಅನೇಕ ಸಮಯಗಳಲ್ಲಿ, ಆ್ಯಂಡ್ ಇಟ್ ವಿಲ್ ಬಿ ಸಡನ್. ಎಲ್ಲವೂ ಚೆನ್ನಾಗಿರುತ್ತೆ ಜೀವಿತದಲ್ಲಿ, ಎವ್ರಿಥಿಂಗ್ ವಿಲ್ ಬಿ ಸ್ಮೂತ್. ಸಡನ್ಲಿ ನಾವು ನೋಡ್ತೇವೆ ಮಕ್ಕಳು ಅಸ್ವಸ್ಥರಾಗ್ತಾರೆ. ಅದೇ ಸಮಯ ನಾವು ನೋಡ್ತೇವೆ ಗಂಡನು ಕೆಲಸ ಕಳ್ಕೊಳ್ತಾನೆ. ಅದೇ ಸಮಯದಲ್ಲಿ ನಾವು ನೋಡ್ತೇವೆ ಹೆಂಡತಿ ಒಂದು ವೇಳೆ ಕೆಲಸ ಕಳ್ಕೊಳ್ಬಹುದು. ಅದೇ ಸಮಯದಲ್ಲಿ ನಾವು ನೋಡ್ತೇವೆ ಇಡೀ ಕುಟುಂಬ ಆರ್ಥಿಕ ಸ್ಥಿತಿಯಲ್ಲಿ
ಬಹಳ ಕಠಿಣ ಸಮಯದಲ್ಲಿ ಹೋಗುವಂಥದ್ದು. ಸಮ್ಟೈಮ್ಸ್ ಈ ಸ್ಟಾರ್ಮ್ಸ್, ಈ ಬಿರುಗಾಳಿಗಳು ಹೇಗೆ ಅಂದರೆ ಇನ್ಸ್ಟಾಲ್ಮೆಂಟ್ ರೀತಿಯಲ್ಲಿ ಬರುತ್ತೆ, ಒಂದಾದ್ಮೇಲೆ ಒಂದು. ವಿ ಕಾಂಟ್ ಈವನ್, ಅಯ್ಯೋ ಈಗ ತಾನೇ ನಾವು ಎದ್ದೇಳ್ತಾ ಇದ್ದೇವೆ, ಈಗ ತಾನೇ ನಾವು ಹೊರಗೆ ಬರ್ತಾ ಇದ್ದೇವೆ ಎಂಬುವಂಥ ಆಲೋಚನೆ ಇರುವಾಗಲೇ ಇನ್ನೊಂದು ಬಿರುಗಾಳಿಗಳು. ಸ್ಟಾರ್ಮ್ಸ್ ಕಮ್ಸ್ ಅನ್ಅನೌನ್ಸ್ಡ್. ಇಟ್ ವಾಸ್ ಎ ಗ್ರೇಟ್ ಸ್ಟಾರ್ಮ್, ದೊಡ್ಡ ಬಿರುಗಾಳಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಟು ಹ್ಯಾಪನ್. ಆ ಶಿಷ್ಯರು ಈ ಬಿರುಗಾಳಿ ಆಗುತ್ತೆ ಎಂಬುದಾಗಿ ಅವ್ರ ಕನಸಲು ಸಹ ನೆನೆಸಲಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಅವರೊಟ್ಟಿಗೆ ಪ್ರಯಾಣ ಮಾಡ್ತಿದ್ದ ಅಲ್ಲ. ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಪ್ರಸನ್ನತೆ ಇದ್ದಾಗ್ಯೂ ಸಹ ಅವರುಗಳು ಬಿರುಗಾಳಿಗಳನ್ನು ಎದುರಿಸಬೇಕಾಗ್ತಾ ಇತ್ತು. ಯೇಸು ಕ್ರಿಸ್ತನ ಪ್ರಸನ್ನತೆ ಆ ಕಾನಾ ಊರಿನ ಮದುವೆಯಲ್ಲಿ ಇದ್ದಾಗಲೂ ಸಹ ಅವರಿಗೆ ದ್ರಾಕ್ಷಿಯ ರಸ ಕಡಿಮೆ ಆಯಿತು ಅಲ್ಲ. ಸ್ವಲ್ಪ ತಲೆಯನ್ನು ಆಡಿಸಿ. ಇಟ್ ಹ್ಯಾಪನ್ಸ್. ಯೇಸು ಸ್ವಾಮಿಯ ಪ್ರಸನ್ನತೆಯಲ್ಲೂ ಸಹ ಆ ಬಿರುಗಾಳಿ ಅವರಿಗೆ ಬಂದಿತ್ತು. ಅದಕ್ಕಾಗಿ ಅನೇಕ ಸಮಯಗಳಲ್ಲಿ ದೇರ್ ವಿಲ್ ಬಿ ಕ್ವೆಶ್ಚನ್ಸ್, ಪ್ರಶ್ನೆಗಳು, ದೂರು ಹೇಳುವಂಥದ್ದು, ಗುಣಗುಟ್ಟಿಕೆಯ ವಿಚಾರಗಳು ಅನೇಕಗಳು ಸಹಜ ನಮ್ಮ ಜೀವಿತದಲ್ಲಿ ಬರ್ತದೆ. ದೇವರೇ ಯಾಕೆ, ಹೌ ಲಾಂಗ್, ಕೀರ್ತನೆಕಾರನು ಹೇಳ್ತಾ ಇದ್ದಾನೆ, ಹೌ ಲಾಂಗ್ ದೇವರೇ, ಇನ್ನೆಷ್ಟು ಕಾಲ ನಾನು ಕಾಯಬೇಕಾಗ್ತದೆ, ಇನ್ನೆಷ್ಟು ಕಾಲ, ಹೌ ಲಾಂಗ್. ಸಮ್ ಸ್ಟಾರ್ಮ್ಸ್, ಕೆಲ ಬಿರುಗಾಳಿಗಳಿಗೆ ನಮಗೆ ಉತ್ತರ ಇಲ್ಲ, ನೋ ಆನ್ಸರ್ಸ್. ಎರಡು ತಿಂಗಳು ಮಗು ತೀರಿ ಹೋಗುತ್ತೆ. ಅವತ್ತು ನಮ್ಮಯ್ಯ ಇದ್ದಿಲ್ಲ. ವೆಂಟ್ ಫಾರ್ ದ ಫ್ಯೂನ್ರಲ್. ಮೊದಲನೇ ಬಾರಿಗೆ ಆ ಗುಳಿ ಒಳಗಡೆ ಇಳಿದು ಆ ಮಗುವನ್ನು ಮಣ್ಣು ಮಾಡ್ತೇನೆ. ವಾಟ್ ವಿಲ್ ಯು ಟೆಲ್ ಟು ದಿ ಪೇರೆಂಟ್ಸ್? ಅಯ್ಯ, Cloud 9 ನನಗೆ ಡೆಲಿವರಿ ಆಯ್ತಯ್ಯ, 6 ಲಕ್ಷ ನನಗೆ ಖರ್ಚಾಯಿತು, 2 ತಿಂಗಳು ಮಗು ತೀರಿ ಹೋಯಿತು. ವಾಟ್ ಈಸ್ ಇಟ್? ವಾಟ್ ವಿಲ್ ಯು ಟೆಲ್? ವಾಟ್ ವಿಲ್ ಐ ಟೆಲ್? ನಾವು ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ. ನಥಿಂಗ್. ಸಮ್ ಸ್ಟಾರ್ಮ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್. ಕೆಲ ಬಿರುಗಾಳಿಗಳಿಗೆ ನಮ್ಮಲ್ಲಿ ಉತ್ತರ ಸಿಗೋದಿಲ್ಲ. ದೇವರೇ ಯಾಕೆ ಈ ಮರಣ, ಯಾಕೆ ಈ ಹಗಲುವಿಕೆ, ಯಾಕೆ ಈ ಜಿಗುಪ್ಸೆ, ಯಾಕೆ? ದ ಲಾರ್ಡ್ ಮೇ ಬಿ ಸೈಲೆಂಟ್, ಬಟ್ he will never be absent. ಕೆಲ ಸಮಯಗಳಲ್ಲಿ ದೇವರು ನಿಶ್ಶಬ್ದವಾಗಿ ನಮ್ಮೊಟ್ಟಿಗಿರ್ತಾನೆ. ಆದರೆ ನೀನು ಮತ್ತು ನಾನು ಹಾದು ಹೋಗುವಂಥ ಸ್ಥಿತಿಯಲ್ಲಿ ದೇವರು ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ದ ಲಾರ್ಡ್ ಇಸ್ ದೇರ್. ಸ್ಟಾರ್ಮ್ಸ್ ಕಮ್ಸ್ ಅನ್ಅನೌನ್ಸ್ಡ್. ಯಾವ ಸೂಚನೆ, ಯಾವ ಪ್ರಕಟಣೆವಿಲ್ಲದೆ ಕೆಲ ಬಿರುಗಾಳಿಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ. ಶಿಷ್ಯರು ಎದುರು ನೋಡಲಿಲ್ಲ. ಮೂರನೇದಾಗಿ ನಾವು ನೋಡುವಾಗ, ಸ್ಟಾರ್ಮ್ಸ್ ಕ್ಯಾನ್ ಮೇಕ್ ಅಸ್ ಡೌಟ್ ದ ವೆರಿ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಉಪಸ್ಥಿತಿಯನ್ನು ಅನುಮಾನಿಸುವುದಕ್ಕೆ ಈ ಬಿರುಗಾಳಿಗಳು ನಮಗೆ ಮಾಡುವಂಥದ್ದಾಗ್ತದೆ. ವಿ ವೆರಿ ಡೌಟ್ ದ ವೆರಿ ಪ್ರೆಸೆನ್ಸ್ ಆಫ್ ಗಾಡ್. 38ನೇ ವಚನ ನೋಡಿಕೊಳ್ಳುತ್ತೇವೆ. ದೇವರ ವ್ಯಕ್ತಿತ್ವ ಅನೇಕ ಸಮಯಗಳಲ್ಲಿ ನಾವು ಪ್ರಶ್ನಿಸ್ತೇವ್ರೆ, ನಿಜಕ್ಕೂ ನಿನ್ನ ಕಣ್ಣಿದೆಯಾ ದೇವರೇ? ನಿಜಕ್ಕೂ ನೀನು ಇದ್ದೀಯಾ? ನಾನು ಹಾದು ಹೋಗುವಂಥ ನೋವು ನಿನಗೆ ಗೊತ್ತಾಗ್ತಿಲ್ವಾ? ವಿ ವೆರಿ ಮಚ್ ಡೌಟ್ ದ ಪ್ರೆಸೆನ್ಸ್ ಆಫ್ ಗಾಡ್. ಡೋಂಟ್ ಯು ಕೇರ್ ಲಾರ್ಡ್? ಮಾರ್ತಾಳು ಕೇಳ್ತಾಳೆ, ಅಯ್ಯೋ ದೇವರೇ, ನೀನು ಇಲ್ಲಿದ್ದಿದ್ರೆ ನಾವು ನಮ್ಮ ತಮ್ಮನನ್ನು ನಾವು ಕಳ್ಕೊಳ್ತಾ ಇರಲಿಲ್ಲ. ನಮ್ಮ ಪರವಾಗಿ ನನಗೆ ಸ್ವಲ್ಪವೂ ಕಾಳಜಿ ಇಲ್ಲವಾ? ಡೋಂಟ್ ಯು ಕೇರ್ ಲಾರ್ಡ್? ಅಯ್ಯೋ, ನನ್ನ ಕೆಲಸ ಕಳ್ಕೊಂಡಿದ್ದೇನೆ, ಅಯ್ಯೋ ನನಗೆ ಆರ್ಥಿಕ ಸ್ಥಿತಿ ಇದೆ, ನನ್ನ ಕುಟುಂಬದ ನನ್ನ ಜೀವಿತದಲ್ಲಿ ಅಸಮಾಧಾನಗಳು, ನಿನಗೆ ಸ್ವಲ್ಪವೂ ಕಾಳಜಿ ಇಲ್ವಾ ದೇವರೇ? ಡೋಂಟ್ ಈವನ್ ಕೇರ್. ಸ್ಟಾರ್ಮ್ಸ್ ಡೌಟ್ಸ್ ದ ವೆರಿ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಉಪಸ್ಥಿತಿಯನ್ನು ಅನುಮಾನಿಸುವುದಕ್ಕೆ ಬಿರುಗಾಳಿಗಳು ಅನೇಕ ಸಮಯಗಳಲ್ಲಿ ಆ ಪ್ರಶ್ನೆಗಳನ್ನು ನಮ್ಮಲ್ಲಿ ಎಬ್ಬಿಸುವಂಥದ್ದು ಅದು ಸಹಜ. ಕೆಲ ಸಮಯಗಳಲ್ಲಿ ವಿ ಫೀಲ್ ದ ಲಾರ್ಡ್ ಹಸ್ ಗಾನ್ ಫಾರ್ ಅ ಸಬ್ಯಾಟಿಕಲ್. ದೇವರು ಒಂದು ವೇಳೆ ಏನೋ ಲಾಂಗ್ ಲೀವ್ ಆಗಿ ಹೋಗ್ಬಿಟ್ಟಿದ್ದಾರೆ, ನಿನಗೆ ಅರ್ಥ ಆಗ್ತಿಲ್ವಾ ದೇವರೇ? ನಿನಗೆ ಸ್ವಲ್ಪ ಮನಸ್ಸಿಲ್ವಾ ಎಂಬುವಂಥ ಸ್ಥಿತಿಗಳಲ್ಲಿ ಅನೇಕರು ನಾವು ಕೇಳಿಕೊಳ್ಳುತ್ತೇವೆ. 4ನೇದಾಗಿ, ಆ ಶಿಷ್ಯರು ನೋಡ್ತಾರೆ.
38 ಆತನು ದೋಣಿಯ ಹಿಂಭಾಗದಲ್ಲಿ ತಲೆದಿಂಬಿಗೆ ಹೊರಗೆ ನಿದ್ದೆ ಮಾಡುತ್ತಿದ್ದನು. ಅವರು ಅವನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು, ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಸ್ಟಾರ್ಮ್ಸ್ ರಿವೀಲ್ ಅವರ್ ಅಟ್ಟರ್ ಹೆಲ್ಪ್ಲೆಸ್ನೆಸ್. ನಮ್ಮ ಸಂಪೂರ್ಣವಾದಂಥ ಅಸಹಾಯಕತೆಯನ್ನು ತೋರಿಸ್ತದೆ. ಪ್ರಸಂಗ ಮಾಡೋದು ಬಹಳ ಸುಲಭ ರೀ ಅಲ್ಲ, ಆರಾಧನೆ ನಡೆಸ್ಕೊಡೋದು ಇನ್ನೂ ಸುಲಭ, ಹಾಡಾಡೋದು ನಿಜಕ್ಕೂ ಸುಲಭ, ಎಲ್ಲ ಕಾಲದಲ್ಲೂ ಸಂತೋಷ ಒಕ್ಕತೆ ಹಾಡುವಂಥದ್ದು ಬಹಳ ಸುಲಭ. ಬಟ್ ವೆನ್ ಐ ಗೋ ಥ್ರೂ ದಟ್ ಪೇನ್, ನೀನು ಮತ್ತು ನಾನು ಆ ಬಿರುಗಾಳಿಗಳನ್ನು ಎದುರಿಸುವಾಗ ನಮಗೆ ಗೊತ್ತಾಗ್ತದೆ, ನಿಜಕ್ಕೂ ನಾನು ದೃಢವಾಗಿ ನಿಂತಿದ್ದೇನಾ, ನಿಜಕ್ಕೂ ನಾನು ದೇವರ ವಾಕ್ಯವನ್ನು ನಂಬುತ್ತೇನಾ, ದೇವರ ವಾಗ್ದಾನಗಳನ್ನು ನಾನು ಬಿಗಿ ಹಿಡಿದುಕೊಳ್ಳುತ್ತೇನಾ. ಆಗ ನಮ್ಮ ಪ್ರಶ್ನೆ, ನಮ್ಮ ಕಮಿಟ್ಮೆಂಟ್, ನಮ್ಮ ಒಪ್ಪಂದ ಆಗ ಗೊತ್ತಾಗುವಂಥದ್ದಾಗ್ತದೆ. ಇಟ್ ರಿವೀಲ್ಸ್ ಅವರ್ ಅಟ್ಟರ್ ಹೆಲ್ಪ್ಲೆಸ್ನೆಸ್. ನಮ್ಮ ಸಂಪೂರ್ಣವಾದಂಥ ಅಸಹಾಯಕತೆ ತೋರಿಸುವಂಥದ್ದಾಗ್ತದೆ. ಆ ಶಿಷ್ಯರು ಆ ಒಂದು ಸಮುದ್ರದಲ್ಲಿ ಮೊದಲನೇ ಬಾರಿ ಹೋಗ್ತಿಲ್ಲ ಅವರು. ಇಟ್ ವಾಸ್ ನಾಟ್ ದ ಫಸ್ಟ್ ಟೈಮ್. ಅನೇಕ ಸಮಯ ಹೋಗಿರಬಹುದು, ಸಾಯಂಕಾಲವಾಗಿದ್ದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅವರು ಹೋಗುತ್ತಾರೆ. ದೊಡ್ಡ ಬಿರುಗಾಳಿಯನ್ನು ಅವರು ಎದುರಿಸಬೇಕಾಗ್ತದೆ. ಇಟ್ ಶೇಕ್ಸ್ ಅವರ್ ವೆರಿ ಫೌಂಡೇಶನ್. ನಮ್ಮ ತಲಹದಿಯೇ ಕೆಲ ಸಮಯಗಳಲ್ಲಿ ಕೆಲ ಬಿರುಗಾಳಿಗಳು ನಮ್ಮನ್ನು ಅಲ್ಲಾಡಿಸುವಂಥದ್ದಾಗ್ತದೆ. ವಾಟ್ ಆರ್ ದ ಲೆಸನ್ಸ್ ವಿ ಲರ್ನ್? ಇದರಿಂದ ನಾವು ಕಲಿತುಕೊಳ್ಳುವಂಥ ಪಾಠ ಏನು? ಒನ್ ಥಿಂಗ್, ಟೋಟಲ್ ಡಿಪೆಂಡೆನ್ಸ್ ಆನ್ ಗಾಡ್. ಸಂಪೂರ್ಣವಾದಂಥ ಭರವಸೆ ನಾವು ದೇವರ ಮೇಲೆ ಇಡುವಂಥದ್ದು ಬಹಳ ಮುಖ್ಯ. ಭಯವು ಅವರನ್ನು ಆವರಿಸಿಕೊಂಡಿತ್ತು, ಭಯವು ಅವರನ್ನು ಹಿಡಿಕೊಂಡಿತ್ತು. ಅಂಡ್ ದ ಲಾರ್ಡ್ ಸೇಸ್, ವೇರ್ ಇಸ್ ಯುವರ್ ಫೇತ್? ಲ್ಯಾಕ್ ಆಫ್ ಫೇತ್. ಅನೇಕ ಸಮಯ ಭಯ ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮ ನಂಬಿಕೆ ಬಿದ್ದು ಹೋಗ್ತದೆ. ಭಯ ಅದು ಓವರ್ಟೇಕ್ ಆಗುತ್ತೆ. ಫಿಯರ್ ವಿಲ್ ಓವರ್ಟೇಕ್ ಅವರ್ ಫೇತ್. ಅನೇಕ ಸಮಯಗಳಲ್ಲಿ ನಾವು ಭಯತಪ್ತರಾಗುತ್ತೇವೆ. ಪ್ರಾಬಬ್ಲಿ ಇನ್ಸ್ಟೆಡ್ ಆಫ್ ಲುಕಿಂಗ್ ಅಟ್ ದ ಸ್ಟಾರ್ಮ್, ಲೆಟ್ ಅಸ್ ಫೋಕಸ್ ಆನ್ ದ ಲಾರ್ಡ್. ನಮಗೆ ಬರುವಂಥ ಬಿರುಗಾಳಿಗಳನ್ನು ನೋಡುವುದಕ್ಕೆ ಬದಲಾಗಿ ನಮ್ಮೊಟ್ಟಿಗೆ ಯಾರು ಪ್ರಯಾಣಿಸುತ್ತಾನೆ ಆತನನ್ನು ದೃಷ್ಟಿಸಿ ನೋಡುವುದಾದರೆ ಖಂಡಿತವಾಗಿಯೂ ನಾವು ಬಂದಿರುವಂಥ ಎಲ್ಲ ಬಿರುಗಾಳಿಗಳನ್ನು ಎದುರಿಸಲು ನಮಗೆ ಸಾಧ್ಯವಾಗ್ತದೆ. ಇಟ್ ವಾಸ್ ಅ ಡಿವೈನ್ ಇಂಟರ್ವೆನ್ಷನ್. 39ನೇ ವಚನ, ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಇಸ್ ಇಟ್ ವಂಡರ್ಫುಲ್? ದೇವರೇ, ಒಂದು ವಾಕ್ಯ ದೇವರೇ, ಒನ್ ವರ್ಡ್ ದೇವರೇ, ನೀನು ಒಂದು ವಾಕ್ಯ ಹೇಳಿದ್ರೆ ಸಾಕು ದೇವರೇ, ಈ ಬಿರುಗಾಳಿ ಶಾಂತವಾಗಿ ಹೋಗ್ತದೆ. Am I with you this morning? One word, Lord. ದೇವರೇ, ಒಂದು ವಾಕ್ಯ ದೇವರೇ. If you can tell one word, the storm calms down. ಇದು ನೋಡ್ತೇನೆ. Where there is no storm, there is no danger. ಎಲ್ಲಿ ಬಿರುಗಾಳಿ ಇಲ್ಲ ಅಲ್ಲಿ ಅಪಾಯವಿಲ್ಲ. Where there is no danger, there is no fear. ಎಲ್ಲಿ ಅಪಾಯವಿಲ್ಲವೋ ಅಲ್ಲಿ ಭಯವಿಲ್ಲ. Where there is no fear, there is no testing. ಎಲ್ಲಿ ಭಯವಿಲ್ಲವೋ ಅಲ್ಲಿ ಪರೀಕ್ಷೆ ಇಲ್ಲ. And where there is no testing, there is no learning. ಎಲ್ಲಿ ಪರೀಕ್ಷೆ ಇಲ್ಲವೋ ಅಲ್ಲಿ ಕಲಿಯುವಿಕೆ ಇಲ್ಲ. And where there is no learning, there is no growing. ಎಲ್ಲಿ ನಾವು ಕಲಿತುಕೊಳ್ಳುವುದಿಲ್ಲವೋ ಅಲ್ಲಿ ಬೆಳವಣಿಗೆ ಇರೋದಿಲ್ಲ. And where there is no growing, there is no faith. ಎಲ್ಲಿ ನಾವು ಬೆಳವಣಿಗೆ ಇಲ್ಲವೋ ಅಲ್ಲಿ ನಮಗೆ ನಂಬಿಕೆ ಇರೋದಿಲ್ಲ. ಗ್ರೇಟ್ ವಿಂಡ್, ಗ್ರೇಟ್ ಸ್ಟಾರ್ಮ್, ದೊಡ್ಡ ಬಿರುಗಾಳಿ, ಅಂಡ್ ಎ ಗ್ರೇಟ್ ಕಾಮ್. ಅದೇ ರೀತಿಯಾಗಿ ಅದು ಶಾಂತವಾಗಿ ಹೋಯಿತು. ಐ ಆಮ್ ಡನ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ಸಮಯಗಳಲ್ಲಿ ಕೆಲ ಪಾಠಗಳನ್ನು ಕಲಿಸುವುದಕ್ಕಾಗಿ ದೇವರು ನಮ್ಮನ್ನು ವಿಭಿನ್ನ ಸ್ಥಿತಿಗತಿಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತಾನೆ. ಬಿರುಗಾಳಿಯ ಅನುಭವ ನಮಗೆ ಆಗಬೇಕಾಗುತ್ತೆ. ಅನೇಕ ಸ್ಥಿತಿಗಳಲ್ಲಿ ನಾವು ಹಾದು ಹೋಗಬೇಕಾಗ್ತದೆ. ಇಟ್ ವಾಸ್ ಎ ಗ್ರೇಟ್ ಸ್ಟಾರ್ಮ್. ದೊಡ್ಡ ಬಿರುಗಾಳಿ ಬರುತ್ತೆ. ದೇವರ ಒಂದು ವಾಕ್ಯದಲ್ಲಿ ಅದು ಶಾಂತವಾಗಿ ಹೋಗ್ತದೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಒಂದು ನಿಮಿಷ ಮೌನವಾಗಿರೋಣ.
ನೀವು ಮತ್ತು ನಾನು ಹೆದರಿಸುವಂಥ ಬಿರುಗಾಳಿ ಯಾವುದು ನಮ್ಮ ಜೀವಿತದಲ್ಲಿ? ಅನೇಕ ಸ್ಥಿತಿಗತಿಗಳಿಗೆ ನಮ್ಮಲ್ಲಿ ಉತ್ತರ ಇಲ್ಲ. ಕೆಲವರು ನಾವು ಪ್ರಶ್ನೆ ಕೇಳ್ತಾರೆ, ದೇವರೇ, ವೆನ್ ಇಸ್ ಇಟ್ ಲಾರ್ಡ್? ಹೌ ಲಾಂಗ್ ಶುಡ್ ಐ ವೇಟ್ ಲಾರ್ಡ್? ದೇವರೇ, ಇನ್ನೆಷ್ಟು ಕಾಲ ಈ ಬಿರುಗಾಳಿಯನ್ನು ನಾನು ಎದುರಿಸಬೇಕಾಗ್ತದೆ, ನಾವುಗಳು ಎದುರಿಸಬೇಕಾಗುತ್ತೆ? ಎ ಗ್ರೇಟ್ ಸ್ಟಾರ್ಮ್ ಅಂಡ್ ಎ ಗ್ರೇಟ್ ಕಾಮ್. ಅಲ್ಲಿ ದೊಡ್ಡ ಬಿರುಗಾಳಿ ಮತ್ತು ಶಾಂತವಾಗಿರುವಂಥ ಸ್ಥಿತಿ. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾದಂಥ ಪರಲೋಕದ ತಂದೆಯಾದಂಥ ದೇವರೇ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತದ ಮುಖಾಂತರವಾಗಿ, ನಮ್ಮ ತೀರ್ಮಾನಗಳ ಮುಖಾಂತರವಾಗಿ ಅನೇಕ ಬಿರುಗಾಳಿಗಳಿಗೆ ನಾವು ಕಾರಣಕರ್ತರಾಗ್ತೇವೆ. ಕೆಲ ಸಮಯಗಳಲ್ಲಿ ಇತರರು ತೆಗೆದುಕೊಳ್ಳುವಂಥ ತೀರ್ಮಾನಗಳ ನಿಮಿತ್ತವಾಗಿ ನಾವುಗಳು ಕರ್ತನೆ ಬಿರುಗಾಳಿಗಳನ್ನು ಎದುರಿಸಬೇಕಾಗ್ತದೆ. ಅಪ್ಪ, ಕೆಲ ಪರಿಸ್ಥಿತಿಗಳಲ್ಲಿ ನಮಗೆ ಪಾಠವನ್ನು ಕಲಿಸಿಕೊಡಬೇಕಾಗಿ ಕರ್ತನೆ ನೀನು ಬಿರುಗಾಳಿಗಳನ್ನು ನಮ್ಮ ಜೀವಿತದಲ್ಲಿ ಅನುಮತಿಸಿದ್ದಿ ಕರ್ತನೆ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನೀನು ಸರ್ವಶಕ್ತಿನೆಂಬುದಾಗಿ ನಮಗೆ ಗೊತ್ತಾಗ್ತದೆ ಕರ್ತನೆ. ನೀನು ಸರ್ವವ್ಯಾಪಿ ಅಪ್ಪ. ಈಗಲೂ ನಮ್ಮ ಸ್ಥಿತಿಗತಿಗಳನ್ನು ಬಲ್ಲಾತು ನೀನು ಆಗಿದ್ದಿ ಕರ್ತನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನೆ, ನಿನ್ನ ಮಕ್ಕಳು ಎದುರಿಸಿದಿರುವಂಥ ಬಿರುಗಾಳಿ ನಿನ್ನೊಬ್ಬನಿಗೆ ಗೊತ್ತದೆ ಕರ್ತನೆ. ಆ ಬಿರುಗಾಳಿಗಳನ್ನು ಭೇದಿಸಿ ಕರ್ತನೆ ಜಯಶಾಲಿಗಳಾಗಿ ನಿಲ್ಲಲಿಕ್ಕಾಗುವಂತೆ ನಿನ್ನ ಮಕ್ಕಳಿಗೆ ಬೇಕಾಗಿರುವಂಥ ನಿನ್ನ ಕೃಪೆಯೇ, ನಿನ್ನ ಬಲವು, ನಿನ್ನ ಜ್ಞಾನವನ್ನು ಒದಗಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ಯಾವ ಸ್ಥಿತಿಗತಿಗಳಲ್ಲಿ ಕರ್ತನೆ ನಾವು ನಂಬಿಕೆಯಲ್ಲಿ ಬಿದ್ದು ಹೋಗದೆ ಕರ್ತನೆ ಅಪ್ಪ ದೃಢವಾಗಿ ನಿಲ್ಲಲಿಕ್ಕಾಗುವಂಥ ಕೃಪೆಯನ್ನು ಒದಗಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ತಲೆಬಾಗಿರುವಂಥ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ಅವರದ್ದು ತೆಗೆದುಕೊಳ್ಳುವಂಥ ತೀರ್ಮಾನಗಳಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆ ಇರಲಿ ಕರ್ತನೆ. ನೀನು ತಾನೇ ಮಹಿಮೆಂದುಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೇವೆ. ನೀನು ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ಅಧಿಕಳ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ. ಆಮೆನ್. ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಎಲ್ಲರೂ ಒಟ್ಟಾಗಿ ಅರಿಕೆ ಮಾಡಿಕೊಳ್ಳೋಣ. ಪುಟ 128 ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಎಲ್ಲರೂ ಒಟ್ಟಾಗಿ ನಾವು ಅರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರೇ, ಆತನಿಗೆ ಪೂರ್ಣವಾಗಿರುವನು ಪ್ರಭು ಯೇಸುಕ್ರಿಸ್ತನೇ, ಈತನು ಪರಿಶುದ್ಧಾತ್ಮನಿಂದ ಕನ್ಯೆ ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯ ಶ್ರಮೆ ಹೊಂದಿ ಶಿಲ್ಪೆ ಜಡಿಯಲ್ಪಟ್ಟು ಸತ್ತು ಗುಣಪಟ್ಟು ಪಾತಾಳಕ್ಕಿಳಿದು ಓಲಲ್ಲಿ ಸತ್ತುಕೊಂಡು ಪರಲೋಕೇರಿ ಸತ್ಯನಾರಾಯಣ ದೇವರ ಬರುವಂತೆ ಕೊಡ್ತಾನೆ. ಈ ಥರ ಒಂದು ಬದುಕಲು ಸತ್ಯ ನ್ಯಾಯ ತೀರಿಸಿಕೊಂಡು ಎಂದು ನಂಬುತ್ತೇನೆ. ಪಾಪದ ಪರಿಹಾರ, ದೇಹದ ನಿತ್ಯ ಜೀವನ. ಸಭೆಯವರು ದಯವಿಟ್ಟು ಕುಳಿತುಕೊಳ್ಳಿ. ಈಗ ಸಭಾ ಪ್ರಕಟಣೆಗಳು ಓದಲ್ಪಡುತ್ತದೆ. ಸಭಾ ಪ್ರಕಟಣೆಗಳು. ಈ ಆರಾಧನೆಯಲ್ಲಿ ಭಾಗವಹಿಸಿರುವ ಇತರೆ ಸಭೆಗಳ ಹಾಗೂ ನಮ್ಮ ಸಭೆಯ ಮತ್ತು ಆನ್ಲೈನ್ ಮುಖಾಂತರ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವವರಾಗಿದ್ದೇವೆ. ಇಂದು ನಮ್ಮ ಆಲಯಕ್ಕೆ ಆಗಮಿಸಿ ಆರಾಧನೆಯನ್ನು ನಡೆಸಿ ದೈವ ಸಂದೇಶವನ್ನು ನೀಡಿದ ಬೈಬಲ್ ಸೊಸೈಟಿಯವರಾದ ರೆವರೆಂಡ್ ಸುಧಾಕರ್ ಅಯ್ಯನವರನ್ನು ಸಭೆಯ ಪರವಾಗಿ ವಂದಿಸಿ ಸ್ವಾಗತಿಸುವವರಾಗಿದ್ದೇವೆ. ಮುಂದಿನ ಭಾನುವಾರ ಬೆಳಗ್ಗೆ 8:30 ಗಂಟೆಗೆ ಈ ಆಲಯದಲ್ಲಿ ಆರಾಧನೆ ಇರುತ್ತದೆ. 2ನೇ ಬ್ಯಾಚ್ನವರು ಸಭೆಯವರು ಭಾಗವಹಿಸುವಂತೆ ವಿನಂತಿ. ನಮ್ಮ ಸಭೆಯಲ್ಲಿ UKGಯಿಂದ 10ನೇ ತರಗತಿಯವರೆಗೆ ಓದುವ ಮಕ್ಕಳು ಹಾಗೂ ಆರ್ಥಿಕವಾಗಿ ಹಿಂದುಳಿದವರು 2020 ಹಾಗೂ 2021ನೇ ಸಾಲಿನ ಸ್ಕಾಲರ್ಶಿಪ್ಗಾಗಿ ಅರ್ಜಿಗಳನ್ನು ಸಲ್ಲಿಸಲು ಇಂದು ಸಂಜೆ 5 ಗಂಟೆವರೆಗೂ ಅವಕಾಶವಿರುತ್ತದೆ.
ನಂತರ ಬರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಕಳೆದ ವಾರದಲ್ಲಿ ಹೂಡಿಕೆಯಾದ ಕಾಣಿಕೆಗಳ ವಿವರಗಳು: ಸಾಮಾನ್ಯ ಕಾಣಿಕೆ 5,933, ಬಡವರ ನಿಧಿಗೆ 2,767, ಕೃತಜ್ಞತಾ ಕಾಣಿಕೆ 14,600, ಜನ್ಮದಿನದ ಕೃತಜ್ಞತಾ ಕಾಣಿಕೆ 800, ಸುವಾರ್ಥ ನಿಧಿಗೆ 1,650, ಮಾಸಿಕ ಸಭಾವಂತಿಕೆ 15,480, ಸುಗ್ಗಿ ಹಬ್ಬದ ಕೃತಜ್ಞತಾ ಕಾಣಿಕೆ 5,100, ದೀಕ್ಷಾಸ್ನಾನದ ಕಾಣಿಕೆ 1,000 ಹಾಗೂ ಕುಲ್ಬಾನಿ ಡೈಸಿಸ್ಗಾಗಿ 5,000, ಒಟ್ಟು 52,330 ರೂಪಾಯಿಗಳು. ವಂದನೆಗಳು. ನಾವು ಭಕ್ತಿಪೂರ್ವಕವಾಗಿ ತಂದಿರುವಂಥ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಹಾಡಿಕೊಳ್ಳುವ ಜ್ಞಾನ ಸಂಕೀರ್ಣತೆಯಲ್ಲಿ 131ನೇ ಕೀರ್ತನೆಯನ್ನು ಹಾಡಿಕೊಳ್ಳೋಣ. ಕೀರ್ತನೆಗಳಲ್ಲಿ 131 ಎಂಥ ಆಶ್ಚರ್ಯ ಪ್ರೇಮವಿದ್ದು ದೇವರೆಂಥ ಪಾಪಿಗೆ ತೋರಿದುದು. 131ನೇ ಕೀರ್ತನೆಯನ್ನು ಹಾಡುವಾಗ ಕಾಣಿಕೆಯು ಸ್ವೀಕರಿಸಲಾಗುತ್ತದೆ. Thank
ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಕಲ ಐಶ್ವರ್ಯಕ್ಕೆ ಒಡೆಯನಾದಂಥ ಪರಲೋಕದ ತಂದೆಯಾದಂಥ ದೇವರಿಗೆ ಸ್ತೋತ್ರವಾಗಲಿ ಕರ್ತನೆ. ಕಾಣಿಕೆಗಳ ಮುಖಾಂತರವಾಗಿ ನಿನ್ನ ಸನ್ನಿಧಾನಕ್ಕೆ ನಾವು ಕಾಣಿಸಿಕೊಂಡಿದ್ದೇವೆ ಕರ್ತನೆ. ನೀನು ಸಾಲಗಾರನಲ್ಲ ಕರ್ತನೆ, 100ಕ್ಕೆ 100ರಷ್ಟು ಹಿಂದಿರುಗಿಸಿಕೊಡುವಂಥ ದೇವರನ್ನಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಕೊಟ್ಟಂಥ ಪ್ರತಿಯೊಂದು ಕಾಣಿಕೆ ಒಂದೊಂದು ಕಾಸು ಕರ್ತನೆ ನಿನ್ನ ರಾಜ್ಯಾಭಿವೃದ್ಧಿಗಾಗಿ, ನಿನ್ನ ಸುವಾರ್ಥ ಪ್ರಚಾರಕ್ಕಾಗಿ, ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡಲಿ ಕರ್ತನೆ. ಅಪ್ಪ, ಯಾವ ಸ್ಥಿತಿಗತಿಗಳಲ್ಲಿ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಕರ್ತನೆ. ಎಲ್ಲ ಹೃದಯಗಳಿಗೆ ಬಟ್ಟ ಬಯಲಾಗಿ ನನಗೆ ತಿಳಿಯದ ಗುಟ್ಟು ಒಂದೂ ಇಲ್ಲ ಎಂಬುದನ್ನು ನನ್ನ ವಾಕ್ಯ ತಿಳಿಸ್ತದೆ. ಅದೇ ಪ್ರಕಾರವಾಗಿ ಕರ್ತನೆ, ನಿನ್ನ ಮಕ್ಕಳನ್ನು ಆರ್ಥಿಕ ರೀತಿಯಲ್ಲಿ, ಪಾರಮಾರ್ಥಿಕ ರೀತಿಯಲ್ಲೂ, ಆಧ್ಯಾತ್ಮಿಕ ರೀತಿಯಲ್ಲಿ, ಎಲ್ಲ ರೀತಿಯಲ್ಲಿ ಆಶೀರ್ವದಿಸಿ ಬಲಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಯಾರ್ಯಾರಿಗೆ ಯಾವ ಕೊರತೆ ಇದೆ ನನಗೆ ಗೊತ್ತಿಲ್ಲ ಕರ್ತನೆ. ಅಪ್ಪ, ನಿನ್ನ ಮಕ್ಕಳು ಇರುವಂಥ ಸ್ಥಿತಿಗತಿಗಳಲ್ಲಿ ಅವರನ್ನು ಸಂಧಿಸಿ ಕರ್ತನೆ. ಅಪ್ಪ, ಅವರ ಆಸೆಗಳನ್ನು ಪೂರ್ತಿಗೊಳಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಯಾರ್ಯಾರು ಕರ್ತನೆ ಕಷ್ಟ, ಸಂಕಟ, ವ್ಯಾಧಿ, ನಿಂದನೆ, ಕರ್ತನೆ ಮರಣದ ಹಾಸಿಗೆ ಕರ್ತನೆ, ನಿರೀಕ್ಷೆ ಇಲ್ಲದೆ ಇರುವಂಥ ಜೀವಿತ ಕರ್ತನೆ, ಕತ್ತಲೆಯ ಜೀವಿತ ಅಪ್ಪ, ಇಂಥ ಸ್ಥಿತಿಗತಿಗಳಲ್ಲಿ ಇರುವಂಥವರಿಗಾಗಿ ಬೇಡಿಕೊಳ್ಳುತ್ತೇವೆ. ಅಂಥವರನ್ನು ಪರಾಮರಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಅಪ್ಪ, ವಿಶೇಷವಾಗಿ ಈ ವೈರಸ್ ಮುಖಾಂತರವಾಗಿ ಅನೇಕರು ವಿಭಿನ್ನ ಕ್ಷೇತ್ರಗಳಲ್ಲಿ ಬಾಧಿತರಾಗಿದ್ದಾರೆ, ಕೆಲಸಗಳನ್ನು ಕಳ್ಕೊಂಡಿದ್ದಾರೆ, ಅರ್ಧ ಸಂಬಳ ಕರ್ತನೆ, ಮುಂದೇನು ಎಂಬುದಾಗಿ ದಿಕ್ಕು ತೋಚದೇ ಇದ್ದಾರೆ ಕರ್ತನೆ. ಅಂಥ ಮಕ್ಕಳಿಗಾಗಿ ಕರ್ತನಿನಲ್ಲಿ ಹಂಗಲಾಚಿ ಬೇಡಿಕೊಳ್ಳುತ್ತೇವೆ. ಅಂಥ ಮಕ್ಕಳ ಮೇಲೆ ನಿನ್ನ ಪರಾಂಬರಿಕೆ ಇರಲಿ ಕರ್ತನೆ, ನಿನ್ನ ಕೃಪಾಹಸ್ತವೂ ಇರಲಿ ಕರ್ತನೆ. ಅಪ್ಪ, ವಿಶೇಷವಾಗಿ ನಮ್ಮ ರೈಸ್ ಸ್ಮಾರಕ ಸಭೆಯಲ್ಲಿರುವಂಥ ಪ್ರತಿಯೊಂದು ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇವೆ. ಮಕ್ಕಳ ದಿನಾಚರಣೆಯನ್ನು ಆಚರಿಸುವಂಥ ಒಂದೊಂದು ಮಗುವಿಗಾಗಿ ಕರ್ತನೆ, ನಿನ್ನ ಮಕ್ಕಳ ಮೇಲೆ ನಿನ್ನ ಪರಾಂಬರಿಕೆ ಇರಲಿ ಕರ್ತನೆ. ಈ ದಿನಗಳಲ್ಲಿ ಕರ್ತನೆ ಆನ್ಲೈನ್ ಕ್ಲಾಸ್ಗಳಲ್ಲಿದ್ದಾರೆ ಕರ್ತನೆ. ಅಪ್ಪ, ಅನೇಕರಿಗೆ ಏನು ಮಾಡಬೇಕೆಂಬುದಾಗಿ ತೋಚಿಸ್ತಾ ಇಲ್ಲ. ಅಂಥ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇವೆ, ಅವರ ಭವಿಷ್ಯಕ್ಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಅಂಥ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸು ಕರ್ತನೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇವೆ. ಒಬ್ಬೊಬ್ಬರಿಗಾಗಿ ಆಶೀರ್ವದಿಸಿ ಬಲಪಡಿಸು, ಅವರ ಜೀವಿತಗಳನ್ನು ಬೆಳಗಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಅವರಿಗೆ ಬೇಕಾಗಿರುವಂಥ ನಿನ್ನ ಜ್ಞಾನ, ವಿವೇಕ, ಬುದ್ಧಿಶಕ್ತಿಯನ್ನು ಒದಗಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಅವರು ಇಟ್ಟಿರುವಂಥ ಅವರ ಗುರಿಯನ್ನು ಕರ್ತನೆ, ಅವರು ತಲುಪಲಿಕ್ಕಾಗುವಂಥ ಕೃಪೆಯನ್ನು ಒದಗಿಸಿಕೊಡು ಕರ್ತನೆ. ಎಂಥವರಿಗಾಗಿ ಬೇಡಿಕೊಳ್ಳುತ್ತೇವೆ, ಅವರನ್ನು
ಸಹ ನೀನು ಆಶೀರ್ವದಿಸು, ಬಲಪಡಿಸು. ನಮ್ಮ ಈ ಸಭೆಯ ಸಭಾಪಾಲಕರು ಸಹ ಅವರ ಕುಟುಂಬಕ್ಕಾಗಿ ಬೇಡಿಕೊಳ್ಳುತ್ತೇವೆ. ಅವರ ಮಾಡುವಂಥ ಸೇವೆಯನ್ನು ಆಶೀರ್ವದಿಸು ಕರ್ತನೆ. ನಿನ್ನ ಮಗನನ್ನು ಕೊಟ್ಟಂಥ ತಲಾಂತಗಳಿಗಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಅವರು ಸಭಾ ಸೇವೆಯಲ್ಲಿ ನೋಡಿಕೊಳ್ಳುವಂಥ ಸ್ಥಿತಿಗಳಲ್ಲಿರುವಾಗ ಅವರಿಗೆ ಬೇಕಾಗುವಂಥ ಆರೋಗ್ಯ ಬಲ ಶಕ್ತಿಯನ್ನು ಕೊಡು ಕರ್ತನೆ. ಸಭಾಪಾಲಕರ ಸಮಿತಿಯ ಸದಸ್ಯರುಗಳು, ಸಭಿಕರು ಕರ್ತನೆ, ವೃದ್ಧರು, ಮಹಿಳಾ ಹೆಂಡತಿ ಕೂಟ, ಯೌವನಸ್ಥರು ಕರ್ತನೆ, ಒಂದೊಂದು ಹಂತಗಳಿಗಾಗಿ, ಒಂದೊಂದು ವ್ಯಕ್ತಿಗಳಿಗಾಗಿ, ಒಂದೊಂದು ಸದಸ್ಯರಿಗಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ನಿನ್ನ ರಕ್ತ ಕೋಟೆಯಲ್ಲಿ ಕರ್ತನೆ ನಿನ್ನ ಮಕ್ಕಳನ್ನು ಮರೆಯಾಗಿಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ನಿನ್ನ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ. ಈ ಸಭೆಯನ್ನು ಈ ಒಂದು ಕ್ಷೇತ್ರದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಇಲ್ಲಿ ಆರಾಧನೆ ಮಾಡುವಂಥವರನ್ನು ಆಶೀರ್ವದಿಸು ಕರ್ತನೆ. ಇಲ್ಲಿ ಬೇಡಿಕೊಳ್ಳುವಂಥವರಿಗೆ ಕರ್ತನೆ, ಅವರಿಗೆ ಪ್ರಾರ್ಥನೆಗಳಿಂದ ಸದುತ್ತರವನ್ನು ಪಾಲಿಸು ಕರ್ತನೆ. ಒಂದೊಂದು ಬಿಡುವಂಥ ಕಣ್ಣೀರನ್ನು ಒರೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಅಪ್ಪ. ತಿರುಗುಂದಾವರ್ತಿ ನಮ್ಮನ್ನು, ನಮ್ಮ ಈ ಕಾಣಿಕೆ ನಿನಗೆ ಸಮರ್ಪಿಸುತ್ತಾ ಈ ಪ್ರಾರ್ಥನೆಯನ್ನು ಅತಿ ಶೀಘ್ರವಾಗಿ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ. ಆಮೇಲೆ ಕೊನೆಯದಾಗಿ ನಾವು ಹಾಡಿಕೊಳ್ಳುವ ಸಂಗೀತದಲ್ಲಿ 35ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತದಲ್ಲಿ 35ನೆಯ ಸಂಗೀತ ಹಾಡಿಕೊಳ್ಳೋಣ. ಕರ್ತನೇ, ಇಲ್ಲಿವರೆಗೂ ನಮ್ಮ ನಡೆಸೋದಕ್ಕಾಗಿ ಸ್ತೋತ್ರ. ನಮ್ಮ ಈ ಆರಾಧನೆಯಲ್ಲಿ ಯಾವುದಾದರೂ ತಪ್ಪು ದೋಷಗಳು ಕಂಡು ಬಂದರೆ ನಮ್ಮನ್ನು ಮನ್ನಿಸು ಕರ್ತನೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ, ನೀನು ಯೋಚಿಸಲ್ಪಡಲಿ ಕರ್ತನೆ. ಈ ವಾರ ಮುಂದಿನ ದಿನ ಹೇಗಿರುತ್ತೋ ನಮಗೆ ಗೊತ್ತಿಲ್ಲ. ನಮ್ಮ ನಿನ್ನ ಕೈಗಳು ಒಪ್ಪಿಸಿಕೊಡುತ್ತೇವೆ. ನಿನ್ನ ಚಿತ್ತವಿದ್ದರೆ ತಿರುಗೊಂದಾವರ್ತಿ ನಾವು ಈ ರೀತಿಯಾಗಿ ಸೇರಿ ನಿನ್ನನ್ನು ಆರಾಧಿಸಲಿಕ್ಕಾಗುವಂಥ ಕೃಪೆಯನ್ನು ಒದಗಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ.
ನಿಮ್ಮ ಮಕ್ಕಳನ್ನು ಆಶೀರ್ವದಿಸು, ಭದ್ರಪಡಿಸು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇವೆ, ಆಮೆನ್. ನಾವೆಲ್ಲರೂ ಧೈರ್ಯಗೊಂಡು ನಮ್ಮ ಕರ್ತನು ತಾನೇ ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದುಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪ್ರಕಾರ ಪೂರ್ವದ ಸಮಯದಲ್ಲಿ ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ಪಾಲಿಸು. ನಮಗೆ ತಪ್ಪನ್ನು ನಾವು ಕ್ಷಮಿಸು. ನಮ್ಮ ದೋಷಗಳನ್ನು ಸೇರಿಸಿ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲದವರೆಗೂ. ನಂಬಿಕೆಯಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದಂಥ ದೇವರ ಪ್ರೀತಿಯು, ಪವಿತ್ರಾತ್ಮನ ಸಹವಾಸ ನಡೆಸುವಿಕೆ ಈಗಲೂ ಸದಾ ಕಾಲವು ನಮ್ಮನ್ನು ನಡೆಸಲಿ.